ಮಾಹಿತಿ ತಿಳ್ಕೊಂಡಿದೆಯಲ್ಲ, ಎಲ್ಲ ಮತಗಳನ್ನ ಅವಲೋಕನ ಮಾಡ್ಲಿಕ್ಕೆ ಇಲ್ಲ ಅಂದ್ರೂ ಕೆಲವೊಂದು ಮತಗಳ ಅಭಿಪ್ರಾಯಗಳನ್ನ, ಮತ ಅಂದ್ರೆ ಅವರವರ ಅಭಿಪ್ರಾಯಗಳು, ಆ ಸಿದ್ಧಾಂತಿಗಳ ಅಭಿಪ್ರಾಯಗಳನ್ನ ಇಲ್ಲಿ ಅವಲೋಕನ ಮಾಡಕ್ ಅವಕಾಶ ಇದೆ. ಅದು ಅನುಭವಾನುಸಾರಿಯಾಗಿ ಯಾರ್ಯಾರ ಅನುಭವಕ್ಕ ಆ ಮತವಾದಿಗಳ ಅಭಿಪ್ರಾಯವನ್ನ ಇತ್ಯರ್ಥ ಮಾಡಿಕೊಂಡು ಅದರೊಳಗೆ ಯಥಾರ್ಥ ಯಾವುದು ಅಂತ, ಯಾಕಂದ್ರೆ ಅದ್ರಾಗ ಅನೇಕ ಭೇದಗಳುಂಟು ಮತಗಳಲ್ಲಿ. ಒಬ್ಬರದು ಒಂದು ತೇರಿದ್ರೆ ಮತ್ತೊಬ್ಬರದು ಮತ್ತೊಂದು ರೀತಿ ಇರ್ತವೆ. ಈಗಿನ ಸಾಧಕರಲ್ಲಿ ಅನೇಕ ಸಂದಿಗ್ಧ ಪರಿಸ್ಥಿತಿ ಬಂದಿರ್ತದೆ. ಯಾವುದನ್ನ ಹಿಡ್ಕೋಬೇಕು, ಯಾವುದನ್ನ ಬಿಡಬೇಕು, ಸಾಧಕರೆಲ್ಲ ಅವ್ರು ಹೇಳುವಾಗ ಅವ್ರು ಸರಿ, ಇವ್ರು ಹೇಳುವಾಗ ಇವ್ರು ಸರಿ ಅಂತಂದ್ರೆ ಯಥಾರ್ಥ ಅನುಭವಕ್ಕೆ ನಿಲ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಮೋಕ್ಷೇಚ್ಛೆ ಇದ್ದಂಥ ಸಾಧಕರು ಯಾವುದು ಅನುಭವಾನುಸಾರಿಯಾಗಿದೆಯೋ ಅದನ್ನ ಹಿಡ್ಕೋಬೇಕು. ಎಲ್ಲಾ ಮತದವರನ್ನು ಇಲ್ಲಿ ಖಂಡಿಸಿಲ್ಲ, ಅವರವರ ಮತದ ಅಭಿಪ್ರಾಯಗಳನ್ನ ತಿಳಿಸ್ಯಾರ. ಆದ್ರೆ ಜಿಜ್ಞಾಸಕರು ಅದು ಯಾವ್ಯಾರ ಅಭಿಪ್ರಾಯ ಸರಿ ಅಥವಾ ತಪ್ಪು ಅಂತ ನಿರ್ಣಯ ಮಾಡುವ ಹಕ್ಕನ್ನು ಮಾತ್ರ ಜಿಜ್ಞಾಸಿಗಳಿಗೆ ಕೊಟ್ಟಾರ. ಅದಕ್ಕ ಒಂದೊಂದೇ ಮತವನ್ನ ಇಲ್ಲೇ ಅವರವರ ಅಭಿಪ್ರಾಯ, ಶಂಕರರ ಅಭಿಪ್ರಾಯ ಎಲ್ಲವೂ ಇದೆ. ಈ ಪರಿಶಿಷ್ಟದೊಳಗ ಎಲ್ಲಾ ಮತದವರ ಅಭಿಪ್ರಾಯಗಳನ್ನು ಪ್ರಸಂಗ ಬಂದಾಗ ಇದು ಸರಿನೋ ತಪ್ಪು ನೋಡಿಕೊಳ್ಳ್ರಿ ಅಂತೂ ಹೇಳ, ಅದು ಒಂದು ಅರ್ಥದೊಳಗೆ ಖಂಡಿಸ್ಯಾರೇನಪ್ಪ ಅನ್ನುವಂಗ ಅನಿಸಿರುತ್ತೆ. ಅದಕ್ಕೆ ಸಮಾಧಾನ ರೂಪದಿಂದ ಇಲ್ಲಿ ಅವಲೋಕನ ಮಾಡೋದು ಬಹಳ ಪ್ರಾಮುಖ್ಯ. ಈಗ ಪ್ರಚಾರದಲ್ಲಿರುವ ಮತಗಳು, ಈಗ ಅತ್ಯಂತ ಪ್ರಚಾರದೊಳಗಿರುವಂತಹ ಮತಗಳು ಈಶ್ವರನ ಉಪಾಸನೆಯಿಂದ ಸತ್ತ ಬಳಿಕ ಪರಮ ಪುರುಷಾರ್ಥ ಪ್ರಾಪ್ತಿಯಾಗುವುದು ಎಂದು ಹೇಳುತ್ತಿವೆ. ಆದರೆ ಅವು ಹೇಳುವುದು ಪರೋಕ್ಷ ಫಲವಾದ್ದರಿಂದ ಪ್ರತ್ಯಕ್ಷ ಅಲ್ಲದು. ದೃಷ್ಟ ಫಲ ಅಲ್ಲ, ಅದೃಷ್ಟ ಫಲ. ಸತ್ತ ಮೇಲೆ ಏನಾಗತ್ತೆ ಅಂತ ನಮಗ ನಿರ್ಣಯ ಮಾಡಿಕೊಳ್ಳುವಷ್ಟು ವ್ಯವಧಾನ ಇಲ್ಲಲ್ಲ. ಸತ್ತ ಮೇಲೆ ಯಾರು ಕಂಡಾರಿ ಅಂತ. ಆದರೆ ಅವು ಹೇಳುವುದು ಪರೋಕ್ಷ ಫಲವಾದ್ದರಿಂದ, ಪ್ರತ್ಯಕ್ಷ ಅಲ್ಲದು, ಅದು ಅದೃಷ್ಟ ಫಲವಾದ್ದರಿಂದ ವಿವಿಧ ವೇದಾಂತ ಪ್ರಕ್ರಿಯೆಗಳಲ್ಲಿರುವಂತೆಯೇ ಅಲ್ಲಿಯೂ ಭಿನ್ನಾಭಿಪ್ರಾಯಗಳಿಗೆ ಅವಕಾಶವಿರುತ್ತದೆ. ಅಲ್ಲಿನೂ ಅನೇಕ ಭಿನ್ನಾಭಿಪ್ರಾಯಗಳು ಇರ್ತಾವ. ಈಶ್ವರನಿದ್ದಾನೆಂಬುದಕ್ಕೆ ಪ್ರಮಾಣವೇನೋ ನೋಡು. ಈಗ ಅನೇಕ ಪ್ರಶ್ನೆ ಮಾಡ್ತಾರೆ. ಅವರು ತಾರ್ಕಿಕರಿರ್ಬೋದು, ಪೂರ್ವ ಪಕ್ಷ ಇರ್ಬೋದು, ಅಥವಾ ಜಿಜ್ಞಾಸುಗಳಿಗಿನ ಸಂಶಯ ಬಂದಾದ್ರೂ ಕೇಳಿರ್ಬೋದು. ಈಶ್ವರನಿದ್ದಾನೆಂಬುದಕ್ಕೆ ಪ್ರಮಾಣವೇನು? ಶರೀರಾದಿಗಳಿಗಿಂತ ಭಿನ್ನವಾದ ಜೀವನೊಬ್ಬನು ಇದ್ದಾನೆಂಬುದಕ್ಕೆ ಆಧಾರವೇನು? ಗುರುವಿನ ವಾಕ್ಯದಿಂದಾಗಲಿ ಶಾಸ್ತ್ರ ವಾಕ್ಯದಿಂದಾಗಲಿ ಇಂತಿಂತ ಸಾಧನಕ್ಕೆ ಸತ್ತ ಮೇಲೆ ಇಂತಿಂತ ಫಲವೇ ಆಗುವುದೆಂದು ನಾವು ಹೇಗೆ ನಂಬಬೇಕು ಎಂಬ ಪ್ರಶ್ನೆಗಳಿಗೆ ಪ್ರತಿಯೊಂದು ಮತದಲ್ಲಿಯೂ ಉತ್ತರವನ್ನು ಹೇಳಿದೆ. ಈ ಪ್ರಶ್ನೆಗಳಿಗೆ ಎಲ್ಲಾ ಮತದವರು ಉತ್ತರಗಳನ್ನು ಹೇಳ್ಯಾರ. ಅದ್ರಾಗ ಯಾವುದು ಸಮರ್ಪಕ ಅಂತ ಜಿಜ್ಞಾಸುಗಳು ಆಯ್ಕೋಬೇಕು. ಆದರೆ ಈ ಎಲ್ಲಾ ಉತ್ತರಗಳು ನಿಸ್ಸಂದಿಗ್ಧವಾಗಿಲ್ಲ, ಒಂದಕ್ಕೊಂದು ಹೊಂದಿಗೆಯಾಗಿಯೂ ಇಲ್ಲ. ಅವರು ಆ ಮತದವ್ರು ಒಂಥರ ಹೇಳ್ತಾರೆ, ಈ ಮತದವ್ರು ಒಂಥರ ಹೇಳ್ತಾರೆ, ಯಾವುದು ನಿರ್ಣಯನೇ ಇಲ್ಲ.
ಜಿಜ್ಞಾಸಿಗಳು ಏನ್ ಮಾಡ್ಬೇಕಾಗಿದ್ದಾಗ ತಮ್ಮ ಅನುಭವ ಅಂತ ಇರುತ್ತೆ ನೋಡಿ, ಆ ಅನುಭವವನ್ನ ಆಧಾರವಾಗಿಟ್ಟುಕೊಂಡು ಅಲ್ಲಿ ಆ ಮತಗಳ ಅನುಯಾಯಿಗಳೊಳಗೆ ಆಗಾಗ್ಗೆ ಕಲಹಗಳಾಗುತ್ತಲೇ ಇರುತ್ತದೆ. ಒಬ್ಬರ ಅಭಿಪ್ರಾಯದಂಗ ಒಬ್ಬರ ಅಭಿಪ್ರಾಯ ಇರುವುದಿಲ್ಲ. ಎಲ್ಲೇ ನೋಡ್ರಿ ನೀವು. ಆದ್ರೆ ಯಾವುದು ಯಥಾರ್ಥ ಅಂತ ನೋಡಿಕೊಳ್ಳುವಷ್ಟರ ವ್ಯವಧಾನ ನಮ್ಮಲ್ಲಿ ಇರಬೇಕು. ಸಾಧಕರಿಗೆ ಯಾವುದು ಸರಿಯಾದ ಮಾರ್ಗ ಅಂತ ನಿರ್ಣಯ ಮಾಡಿಕೊಳ್ಳುವಷ್ಟು ವ್ಯವಧಾನ ಇದ್ರೆ ಅವ ಪಾರಾಗ್ತ. ಸಾಧಕರಿಗೆ ಅನೇಕ ಕ್ಷೇಪಗಳು, ಗೊಂದಲ ಇದ್ದೇ ಇರುತ್ತೆ. ಯಾವ ಮಾರ್ಗದಾಗಾದ್ರೂ ಇದ್ದೇ ಇರ್ತವೆ. ವ್ಯವಹಾರಿಕದೊಳಗೂ ಇರ್ತದೆ, ಪಾರಮಾರ್ಥಿಕದೊಳಗೂ ಇರ್ತವೆ. ಆದ್ರೆ ಅದು ಯಾವ್ದು ಯಥಾರ್ಥ ಅಂತ ನಿರ್ಣಯ ಮಾಡ್ಕೋಬೇಕು ನಾವು ಅಷ್ಟೇ. ಉಪನಿಷತ್ಕಾರರು ಇರ್ತಾರ, ವ್ಯಾಖ್ಯಾನಕಾರರು ಇರ್ತಾರ, ಮೀಮಾಂಸಕರು ಇರ್ತಾರ, ಸಾಂಖ್ಯರು ಇರ್ತಾರ, ವೈಶೇಷಿಕರು ಇರ್ತಾರ, ಕಣಾದದವ್ರು ಇರ್ತಾರ, ಯೋಗದವ್ರು ಇರ್ತಾರ. ಒಂದ ಎರಡ ಇಲ್ಲೇ ಬಹಳ ಅಂದ್ರೆ ಮುಖ್ಯವಾಗಿರುವಂಥವಷ್ಟು ಇಲ್ಲಿ ಶಾಸ್ತ್ರದೊಳಗ ಪ್ರತಿಪಾದನೆ ಮಾಡಿರ್ತಾರ. ಈ ಶಾಸ್ತ್ರಕ್ಕೂ ಅಗೋಚರವಾಗಿರುವಂತ ಅನೇಕ ಮತಗಳದಾವ, ನಮ್ಮಲ್ಲಿ. ಅವಿನ್ನೂ ಗೌಪ್ಯವಾಗೇ ಅದಾವ, ಇನ್ನೂ ಪ್ರಚಾರಕ್ಕೆ ಬಂದಿಲ್ಲ. ಅದಕ್ಕೆ ಯಥಾರ್ಥವಾಗಿ ಮತಗಳ ಅನುಯಾಯಿಗಳೊಳಗೆ ಆಗಾಗ್ಗೆ ಕಲಹಗಳಾಗುತ್ತಲೇ ಇರುತ್ತವೆ. ಹೀಗಿರುವುದರಿಂದ ಈಗಿನ ತರುಣರ ಮೇಲೆ ಅದರ ಪ್ರಭಾವ ಹೆಂಗಾಗೈತೆ ನೋಡಿ. ಈಗಿನ ತರುಣರು ಮತವೆಂಬುವುದೇ ಕಟ್ಟುಕತೆಗಳ ಕಂತೆ ಎಂದು ಕೂಡ ಹೇಳಲಾರಂಭಿಸಿರುತ್ತಾರೆ. ಈಗಿನ ಹುಡುಗರು ದೇವರ ಪರಮಾರ್ಥ, ಆ ಪರಮಾರ್ಥ ತತ್ವ ಒಂದೈತಿ, ಇದರ ಬಗ್ಗೆ ಚಿಂತನೇ ಇಲ್ಲ. ಯಾಕಂದ್ರೆ ಇವರೆಲ್ಲನ ಕಲಹ ಐತಿಲ್ಲ. ಇವ್ರ ಸಿದ್ಧಾಂತ ಒಬ್ಬರ ಅಭಿಪ್ರಾಯದಂಗೆ ಇನ್ನೊಬ್ಬರ ಅಭಿಪ್ರಾಯ ಇರುವುದಿಲ್ಲ. ಅದಕ್ಕೆ ಎಲ್ಲಿ ನೆಲೆನೂ ನಿಲ್ಲುವುದಿಲ್ಲ. ಹೀಗಾಗಿ ವೇದಾಂತ ಎಂಥ ಅವನತಿಗೆ ಬಂದದ ನೋಡ್ರಿ. ಗೇಲಿ ಮಾಡುವಷ್ಟು ವೇದಾಂತಿಗಳ್ರಿ ಅವರು. ಗೇಲಿ ಮಾಡುವಷ್ಟು ಮುಂದುವರ್ಕೊಂಡು ಬಿಟ್ಟಿವಿ ನಾವು. ಅವ್ರಿಗೆ ಅಪಹಾಸ್ಯಕ್ಕೆ ಅವ್ರ ಬಾಯಾಗ ಸಿಕ್ಕೊಂಡಿವಿ. ಗೇಲಿ ಮಾಡ್ತಾರ, ಮಾಡ್ಕೊಳ್ಳಿ, ಏನ್ ಬೇಡ ಅಂತಲ್ಲ. ತಿಳಿದವ್ರ ನಗ್ತಾರ, ಅವ್ರದ್ದು ತಟ್ಟಿಗಿರ್ಲಿ. ಸಾಮಾನ್ಯರಿಗೆ ಗೊತ್ತಿಲ್ಲದವರು ಗೇಲಿ ಮಾಡ್ಲಿ, ಇದ್ರೊಳಗೆ ಇದ್ದವ್ರನ್ನ ಗೇಲಿ ಮಾಡಿ ನಗ್ತಾರ. ಏನ್ರಿ ನಿಮ್ ಬ್ರಹ್ಮ ಯಾಕೋ ಅಳಾಕತ್ತಲ್ಲ ಅಂತ. ಮರ್ಮಣ ಗೊತ್ತಿಲ್ಲ. ಅದಕ್ಕೆ ಅದು ಪರಮಾರ್ಥದ ಸ್ವರೂಪ ಗೊತ್ತಾಗಿತ್ತು ಅಂದ್ರ ಅವ್ರಿಗೆ ಅಂತ ಸಂದೇಹ ಉಳ್ಕೊಳ್ಳೋದಿಲ್ಲ. ಗೊತ್ತಿಲ್ಲದವ್ರಿಗೆ ಇನ್ನೂ ಮಾಡ್ತಾರ. ಅಭಿಮಾನಕ್ಕೆ ಕಟ್ಟು ಬಿದ್ದು ಅಪಹಾಸ್ಯನೂ ಮಾಡ್ತಾರ. ಅದು ಅವರವರಿಗೆ ಬಿಟ್ಟ, ಆ ಸಾಧಕರಿಗೆ ಬಿಟ್ಟು ವಿಷಯ. ಆದ್ದರಿಂದ ಇಲ್ಲೇ ಅದು ಏನಾಗಿದೆ, ವ್ಯವಹಾರದೊಳಗೆ ತರುಣರ ಸತೆ ಮಾತಾಡ್ಕೊಳ್ಳುವಂಗ ಅದು ಕಟ್ಟರಿ ಸುಮ್ಮನೆ ವಯಸ್ಸಾಗಿರ್ತತೆ. ಏನೋ ಒಂದು ಮಂದಿರ ಅಥವಾ ಗುಡಿಯೊಳಗೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾರ. ಅವ್ರಿಗೆ ಮತ್ತೆ ಬೇಕಲ್ಲ, ಹೊತ್ತು ಕಳಿಬೇಕು. ಅವರು ಜೀವ ಇರು ಪರ್ಯಂತರ ಹೊತ್ತು ಕಳಿಬೇಕಲ್ಲ. ಮನೆಯಾಗ ಇಷ್ಟೇನೋ ಮುದ್ದೆ ಗಿದ್ದೆ ಮಾಡಿ ಹಾಕ್ತಾರ. ತಿಂದುಕೊಂಡು ಒಂದು ಗುಡಿ ಒಳಗೆ ಕುತ್ಕೊಂಡು ಒಂದು ಪುಸ್ತಕ ಹಿಡ್ಕೊಂಡು ಎಲ್ಲರನ್ನು ಕುಡಿಸ್ಕೊಂಡು ಅವ್ರಿಗೆ ಹೊತ್ತು ಕಳೆಯೋದಕ್ಕೆ ಮಾಡ್ತಾರ ಅಂತ ಇಲ್ಲಿ ಅನೇಕ ಜನ ಮಾಡ್ತಾರೆ. ಇರ್ಬೋದು ಅವ್ರ ದೃಷ್ಟಿ ಒಳಗೆ ನೋಡ, ಅವ್ರ ಮತ ಹಂಗದ, ಅವ್ರ ಅಭಿಪ್ರಾಯ ಆಗದ. ಸೋಮಾರಿಗಳು ಸುಮ್ಮನೆ ಪುಸ್ತಕ ಹಿಡ್ಕೊಂಡು ಕೂಡ್ತಾವ. ಅವ್ರ ದೃಷ್ಟಿ ಒಳಗೆ ಹಂಗನ ದುಡಿ ಹಂಗಿಲ್ಲ, ದುಡಿದ
ಎಲ್ಲ ಮುಗಿಸಿ ಆರಾಮಾದ್ಮೇಲೆ ಬೇಕಾದ್ರೆ ಇದನ್ನ ನೋಡು ನಾವು ಅಂತಾರ. ಪಣಿ ಬಾಳ್ರಿ ಕತ್ತಿ ಅಂದ್ರೆ ನಮ್ದು ಈಗ ದುಡಿ ವಯಸ್ಸ್ರಿ, ದುಡಿತೀವಿ ಆಮೇಲೆ ನೋಡುನಲ್ಲ. ಈ ರೂಪದೊಳಗ ವೇದಾಂತದ ಪರಿಸ್ಥಿತಿ ಇಂಥ ಅವಗತಿಗೆ ಬಂದದ್ದು ನೋಡ್ರಿ. ಆದರೆ ಎಲ್ಲಾ ಮತಾಚಾರ್ಯರು ಶುದ್ಧ ಚಾರಿತ್ರರಾಗಿದ್ದರು. ಅವರ ಜೀವಿತ ಕಾಲದಲ್ಲಿಯೂ ಈಗಲೂ ಅವರಿಗೆ ಅನೇಕರು ಅನುಯಾಯಿಗಳಾಗಿರುತ್ತಾರೆ. ಅವರ ಬೋಧೆಯಿಂದ ಜನಜೀವನದ ಮೇಲೆ ಸತ್ಪರಿಣಾಮವೂ ಆಗಿರುತ್ತದೆ. ಇದನ್ನೆಲ್ಲ ಅಲ್ಲಗಳೆಯುವುದಕ್ಕಿಲ್ಲವಾದರೂ ಇವಕ್ಕೆ ಯಾವ ತತ್ವಜ್ಞಾನದ ಆಧಾರವಿದೆ ಎಂಬುದನ್ನು ತೋರಿಸುವವರೆಗೆ ಈ ಮತಗಳು ಮತ ಮಾತ್ರವೇ. ತತ್ವಜ್ಞಾನದ ಆಧಾರ ಇವಕ್ಕೆ ಯಾವ ರೂಪದಲ್ಲಿ ಇದ್ದುಕೊಂಡಿದೆ ಅಂತ ತೋರಿಸಿ ಅದನ್ನು ಸಿದ್ಧ ಮಾಡುವ ಪರ್ಯಂತರ ಇವೆಲ್ಲಾ ಮತಗಳೇ ಅಥವಾ ಅಭಿಪ್ರಾಯ ಮಾತ್ರವೇ, ಶ್ರದ್ಧಾ ಮಾತ್ರ ಗಮ್ಯವೇ ಎಂದಾಗುತ್ತವೆ. ತತ್ವಜ್ಞಾನದ ಯಾವ ತತ್ವಜ್ಞಾನದ ಆಧಾರ ಐತಿ ಇವಕ್ಕ ಅಂತ ತಿಳಿಯುವ ತನಕ ಇವರೇ ಮತ ಪ್ರಮಾಣಗಳೇ, ಮತ್ತೊಂದೇನೂ ಅಲ್ಲ. ಈ ಸ್ಥಿತಿಯಲ್ಲಿ ಶಂಕರಾಚಾರ್ಯರ ವೇದಾಂತದಿಂದ ಎಲ್ಲಾ ಮತಗಳಿಗೂ ನೆರವು ಸಿಕ್ಕುವುದೆಂಬುದು ಆಸ್ತಿಕರಿಗೆಲ್ಲ ಸಂತೋಷದಾಯಕವಾಗಿರುವುದರಲ್ಲಿ ಸಂಶಯವಿಲ್ಲ. ಇಲ್ಲೇ ಸಂಸಾರಿಯಾದ ಆತ್ಮನು ಸ್ವಯಂ ಸಿದ್ಧನಾಗಿರುವುದರಿಂದಲೂ ಈ ಆತ್ಮನೇ ಎಲ್ಲರಿಗೂ ಆತ್ಮನಾಗಿರುವ ಪರಬ್ರಹ್ಮವೆಂದು ಅನುಭವಾರೂಢವಾಗಿ ವೇದಾಂತದಿಂದ ತಿಳಿಯಬರುವುದರಿಂದಲೂ ಈಶ್ವರ ಅಸ್ತಿತ್ವವು ಆತ್ಮ ಅಸ್ತಿತ್ವವು ಏಕಕಾಲದಲ್ಲಿ ಸಿದ್ಧವಾಗುತ್ತವೆ. ಸರ್ವಾತ್ಮವಾದ ಪರಬ್ರಹ್ಮವೇ ವ್ಯವಹಾರದಲ್ಲಿ ಜೀವೇಶ್ವರರಾಗಿ ತೋರಿಕೊಳ್ಳುತ್ತಿರುವುದರಿಂದ ಸರ್ವಾತ್ಮವಾದ ಪರಬ್ರಹ್ಮವೇ ವ್ಯವಹಾರದಲ್ಲಿ ಜೀವೇಶ್ವರರಾಗಿ ತೋರಿಕೊಳ್ಳುತ್ತಿರುವುದರಿಂದ ಜೀವನ ಉಪಾಸನೆಯಿಂದ ಈಶ್ವರನು ತುಷ್ಟನಾಗಿ ಫಲದಾಯಕನಾಗುವನೆಂಬುದಕ್ಕೂ ಬೆಂಬಲವು ಸಿಕ್ಕುತ್ತದೆ. ಈ ಪರಮಾತ್ಮ ಜ್ಞಾನಕ್ಕೆ ಸಹಾಯಕವಾಗಿರುವ ನಿಸ್ವಾರ್ಥವಾದ ಕ್ರಿಯೆಗಳೆಲ್ಲವೂ ಪುಣ್ಯ ಕಾರ್ಯಗಳು, ಅದಕ್ಕೆ ಅಡ್ಡಿಯಾಗುವ ಸ್ವಾರ್ಥ ಕ್ರಿಯೆಗಳೆಲ್ಲವೂ ಪಾಪಕರ್ಮಗಳು. ಏಕೆಂದರೆ ಪುಣ್ಯಕರ್ಮವು ತನ್ನಂತೆ ಪರರನ್ನು ಕಾಣುವ ದೃಷ್ಟಿಯನ್ನು ಬಲಪಡಿಸುತ್ತದೆ, ಪಾಪಕರ್ಮವು ಅದಕ್ಕೆ ಅಡ್ಡಿಯಾಗಿರುತ್ತದೆ. ಹೀಗಿರುವುದರಿಂದ ಮತಗಳಲ್ಲಿ ಮಾಡಿರುವ ಪುಣ್ಯ ಪಾಪ ವಿಭಾಗವು ಯುಕ್ತವೆಂದಾಗುತ್ತದೆ. ಇವಕ್ಕನುಗುಣವಾದ ಆಚಾರ ವ್ಯವಹಾರಗಳು ಸದಾಚಾರ ಸದ್ವಯ ವ್ಯವಹಾರವೆನಿಸುತ್ತವೆ. ಉಪಾಸನಾವಾದಗಳಿಗೂ ಈ ವೇದಾಂತದಿಂದ ಪುಷ್ಟಿಯು ದೊರಕುತ್ತದೆ. ಸರ್ವರ ಆತ್ಮನೇ ಪರಮೇಶ್ವರನಾಗಿರುವುದರಿಂದ ಅವನ ಭಾವನೆಯಿಂದ ಅಂತಃಕರಣವು ಅದೇ ರೂಪವನ್ನು ಪಡೆಯುವುದೆಂದು ನಿರೀಕ್ಷಿಸಬಹುದಾಗಿದೆ. ಪರಮೇಶ್ವರನ ಭಾವನೆಯಲ್ಲಿ ಮಗ್ನನಾದ ಅಂತಃಕರಣ ವ್ಯಕ್ತಿಯು ಪೂರ್ಣವಾಗಿ ಪರಮೇಶ್ವರಮಯವಾಗುವುದರಿಂದ ಆಗ ಪ್ರಪಂಚ ಭಾವನೆಗಳಾಗಲಿ ಅದರಿಂದಾಗುವ ದುಷ್ಪರಿಣಾಮಕ್ಕಾಗಲಿ ಅವಕಾಶವಿರುವುದಿಲ್ಲ. ಮನುಷ್ಯನು ಯಾವ ಭಾವದಿಂದ ಭಾವಿತನಾಗಿರುವನೋ ಅವನ ಸ್ವಭಾವವು ಅದಕ್ಕನುಗುಣವಾಗಿರುವುದು ಅನುಭವ ಸಿದ್ಧವಾಗಿರುತ್ತದೆ. ಪರಮೇಶ್ವರ ಭಾವನೆಯಿಂದ ಅತ್ಯಂತ ಉತ್ಕೃಷ್ಟ ಫಲವೇ ಪ್ರಾಪ್ತವಾಗುವುದೆಂಬುದು ಯುಕ್ತವಾಗುತ್ತದೆ. ಲಿಂಗಪ್ಪಣ್ಣರ ಮ್ಯೂಟ್ ಬಂದ್ ಮಾಡ್ರಿ. ಅತ್ಯಂತ ಉತ್ಕೃಷ್ಟ ಫಲವೇ ಪ್ರಾಪ್ತವಾಗುವುದೆಂಬುದು ಯುಕ್ತವಾಗುತ್ತದೆ. ಆದ್ದರಿಂದಲೇ ಶ್ರುತಿಯಲ್ಲಿಯೂ ಉಪಾಸನೆಗಳನ್ನು ವಿಧಿಸಿರುತ್ತದೆ ಎಂದಾಗಿ ಆ ವಾಕ್ಯಗಳಿಗೂ ಪ್ರಾಮಾಣ್ಯ ಉಂಟಾಗುತ್ತದೆ. ಶ್ರುತಿಯಲ್ಲಿ ಕೃತಿವಿಗೆ ಎಂದರೆ ಭಾವನೆಗೆ ತಕ್ಕಂತೆ ಪರದಲ್ಲಿ ಫಲವಾಗುವುದೆಂಬುದು ನ್ಯಾಯವನ್ನು ಹೇಳಿಯೂ ಇದೆ. ಇನ್ನು ಈ ಉಪಾಸನೆಯ ವಾಕ್ಯಗಳ ಬಲದಿಂದಲೇ ಇತರ ವೇದಾಂತಿಗಳು ಉಪಾಸನೆಯಿಂದಲೇ ಬ್ರಹ್ಮ ಸಾಕ್ಷಾತ್ಕಾರವಾಗಬೇಕೆಂಬ ವಾದವನ್ನು
ವನ್ನು ಹೂಡಿರುತ್ತಾರೆ. ಕೆಲವರು ಯೋಗಿಗಳು ಏಕಾಂತವಾಸ ಮಾಡಿ ಯೋಗ ಅಭ್ಯಾಸ ಮಾಡುವುದರಿಂದ ಸೂರ್ಯ ಚಂದ್ರ ಮುಂತಾದ ಜ್ಯೋತಿಗಳ ದರ್ಶನವಾಗುವುದೆಂದು ಅದೇ ಆಧ್ಯಾತ್ಮಿಕ ಅನುಭವವೆಂದು ವಾದಿಸಿರುತ್ತಾರೆ. ಶಂಕರ ಸಿದ್ಧಾಂತವನ್ನು ಅಲ್ಲಗಳೆದು ವಸ್ತು ವಾಕ್ಯಗಳೆಲ್ಲವೂ ಉಪಾಸನೆಗೆ ಶೇಷವಾದ ಬ್ರಹ್ಮವನ್ನು ತಿಳಿಸುವುದಕ್ಕೆ ಬಂದಿವೆ ಎಂಬ ಪೂರ್ವ ಪಕ್ಷವನ್ನು ಒಡ್ಡಿರುವುದು ಈ ವಾಕ್ಯಗಳ ಆಧಾರದಿಂದಲೇ. ಏಕಂ ಸದಾ ವಿಪ್ರಹ ಬಹುಧಾ ವದಂತಿ ಏಕಮೇವ ಅದ್ವಿತೀಯಂ ಮುಂತಾದ ಶಾಸ್ತ್ರವಾಕ್ಯಗಳ ಪ್ರಾಮಾಣ್ಯವನ್ನು ಬಿಡಲಾರದೆ ಭೇದವನ್ನು ಈಗಲೇ ತೋರಿಸುತ್ತಿರುವ ಪ್ರತ್ಯಕ್ಷಾದಿಗಳ ವಿಷಯವು ಅಸತ್ಯವೆಂದು ಹೇಳುವ ಎದೆಯೂ ಇಲ್ಲದೆ ಈಗ ಭೇದ ಸತ್ ಬಳಿಕ ಅಭೇದ ಎಂಬ ವಾದವನ್ನು ಹೂಡುವವರಿಗೂ ಉಪಾಸನ ವಾಕ್ಯಗಳೇ ಶರಣು. ಈಗ ಬಗೆ ಬಗೆಯ ರೂಪದೊಳಗ ಮತವಾದಿಗಳು ಕಲ್ಪನಾ ಮಾಡ್ಕೊತ ಬಂದ್ಬಿಟ್ಟ. ಇಲ್ಲಿ ಸತ್ ಬಳಿಕ ಪರಮ ಪುರುಷಾರ್ಥ ಪ್ರಾಪ್ತಿ ಆಗೈತಿ ಬಿಟ್ಟೈತಿ ಅಂತ ಅನುಭವಕ್ಕೆ ಹೇಗೆ ಬರ್ತದ್ರಿ? ಯಾರ್ಯಾರ ಬಂದದ್ದುಂಟ ಅದು. ಅದು ಪ್ರತ್ಯಕ್ಷ ಅಲ್ಲ, ಅದು ಪರೋಕ್ಷ. ಪ್ರತ್ಯಕ್ಷ ಫಲ ಅಲ್ಲ, ಅದು ದೃಷ್ಟ ಫಲ ಅಲ್ಲ, ಅದೃಷ್ಟ ಫಲ. ಅದಕ್ಕೆ ಕ್ರಮಮುಕ್ತಿ ಅಂತ ಕರ್ಕೊಂಡಾರ. ಅವರು ಉಪಾಸನೆ ಮಾಡಿದ್ದಕ್ಕ ಅವರು ಪೂಜಾ ಪುನಸ್ಕಾರ ಆಚಾರ ವಿಚಾರದಿಂದ ಹೂಡಿ ಉಪಾಸನಾ ಕ್ರಮ ಮಾಡಿರ್ತಾರ ನೋಡ್ರಿ. ಅವ್ರನ್ನು ವೇದಾಂತಿಗಳು ಬಿಟ್ಟಿಲ್ಲ. ಅದರದು ಸದ್ಯೋನ್ಮುಕ್ತಿ ಎಲ್ಲ ಕ್ರಮಮುಕ್ತಿ ಅಂತ ಒಪ್ಕೊಂಡಾರ. ಹೇಗ? ಉಪಾಸನ ಮಾಡಿ ಯಾವ ದೇವತೆಯನ್ನು ಕುರಿತು ಉಪಾಸನ ಮಾಡ್ತಾನ ನೋಡು. ಉಪಾಸನ ಮಾಡುವಾಗ ಕರ್ತೃ ಅಥವಾ ಪರಮಾತೃ ಪ್ರಧಾನ ಅಲ್ಲ, ನಾನಾಗೇನೋ ಉಪಾಸನೆ ಮಾಡ್ಬೇಕಲ್ಲ. ಯಾವಾಗ ಆ ದೇವಿ ಅಥವಾ ಆ ಯಾವ ಉಪಾಸ್ಯ ದೇವತೆಗಳಲ್ಲಿ ತಾನು ತಾಧ್ಯಾತ್ಮಗೊಳ್ತಾನ ನೋಡು, ಅವಾಗ ಪರಮಾತ್ರು ಇರುವುದಿಲ್ಲ. ಇನ್ನೂ ಹೇಳ್ಕೊಂಬಂದಾರ. ಆ ತಾಧ್ಯಾತ್ಮ ಭಾವ ಸ್ಥಿರಗೊಂಡು ಅವನ ಅಂತ್ಯಕಾಲದೊಳಗ ದೇಹ ಸುತ್ತ ಮೇಲೆ ಆ ಲೋಕಾದಿಗಳು ಯಾವ ದೇವತೆಯ ಉಪಾಸನೆ ಮಾಡಿರ್ತಾನೋ ಆ ದೇವತೆಯ ಲೋಕಕ್ಕ ಇವನ್ ಕರ್ಕೊಂಡು ಹೋಗ್ತಾರ. ಶಿವಭಕ್ತರನ್ನ ಕೈಲಾಸಕ್ಕ, ವಿಷ್ಣು ಭಕ್ತರನ್ನ ವೈಕುಂಠಕ್ಕ ಅಂತ ಎಲ್ಲರಿಗೂ ಗೊತ್ತದ. ಆ ಕೈಲಾಸ ಆಗ್ಲಿ ವೈಕುಂಠ ಆಗ್ಲಿ ಆ ಗತಿ ಆಗ್ತಾವ ಅವ್ರಿಗೆ ಅಂತ ಇಲ್ಲ ಅಂದಿಲ್ಲ, ಆಗ್ತಾವ. ಅದು ಎಷ್ಟರ ಮಟ್ಟಿಗೆ, ಯಾಕಂದ್ರೆ ಅದು ಪರೋಕ್ಷ. ಪರೋಕ್ಷ ಫಲ ನಮ್ಗೇನು ಅದರ ಇದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಸತ್ ಮೇಲೆ ಆಗೋದಿವೆಲ್ಲ. ನಾವು ಕೈಲಾಸಕ್ಕೆ ಹೋದ್ನೋ, ವೈಕುಂಠಕ್ಕೆ ಹೋದ್ನೋ, ನರಕಲೋಕಕ್ಕೆ ಹೋದ್ನೋ, ಬ್ರಹ್ಮಲೋಕಕ್ಕೆ ಹೋದ್ನೋ, ಇಂದ್ರಲೋಕಕ್ಕೆ ಹೋದ್ನೋ, ಏನು ನಿಶ್ಚಿತ ಯಾರಿಗೂ ಗೊತ್ತಿರೋದಿಲ್ಲ. ಅಂತೂ ಅವನ ಗತಿ ಆಗ್ತದೆ. ಆ ಲೋಕದೊಳಗ ಅಲ್ಲಿನೂ ಋಷಿಮುನಿಯಾದಿಗಳು ಅಲ್ಲಿನೂ ಅಥವಾ ಆ ಲೋಕದ ಅಧಿಪತಿ ಎಲ್ಲಾ ಜೀವರಾಶಿಗಳನ್ನು ಕೂಡಿಸಿಕೊಂಡು ಅವ್ರ ಲೋಕಕ್ಕೆ ಹೋದವ್ರನ್ನ ಮತ್ತೆ ಎಲ್ಲಾರ ನಮ್ಮನ್ನು ಕರ್ಕೊಂಡು ಹೋಗುದಿಲ್ಲ. ಆ ಲೋಕಕ್ಕೆ ಹೋಗಿರುತ್ತಲ್ಲ ಉಪಾಸನ ಮಾಡಿ, ಅವ್ರನ್ನ ಕುಂಡಿಸಿಕೊಂಡು ನಿನ್ನ ಆತ್ಮಸ್ವರೂಪನ ಬ್ರಹ್ಮಸ್ವರೂಪಪ್ಪ ಭಿನ್ನಲ್ಲ, ಅದನ್ನ ಭೇದ ಮಾಡಬೇಡ ಅಂತ ಅಲ್ಲಿನೂ ಬೋಧ ಮಾಡ್ತಾರೆ ವೇದಾಂತಿಗಳು. ವೇದದೊಳಗ ಆ ರೀತಿ ಉಲ್ಲೇಖ ಅದ. ಅವರಿಗೆ ಸಮಾಧಾನ ಕೇಳಿರೋದು ಉಪಾಸನ
ಕರ್ಮಾಂಗ ಉಪಾಸನೆ ಇರ್ಬೋದು, ಮನೋ ಉಪಾಸನೆ ಇರ್ಬೋದು, ಧ್ಯಾನ ಕರ್ಮಾದಿಗಳಿರ್ಬೋದು. ಅದಕ್ಕೆ ಫಲ ಏನು ಅಂತ ಇಲ್ಲೇ ಹೇಳ್ಯಾರ. ಅದಕ್ಕೆ ಚಿತ್ತ ಶುದ್ಧಿ ಆಗ್ತೈತಿ, ಅಂತಃಕರಣ ಶುದ್ಧಿ. ಅದನ್ನ ಬಿಟ್ರೆ ಬೇರೆ ಫಲ ಇಲ್ಲ. ವೈಕುಂಠ ಅವೆಲ್ಲ ಸಮಾಧಾನ ಕೇಳಿರು. ಯಾರ ಅನುಭವದೊಳಗೂ ಹಾಗೇನಿಲ್ಲ. ಇಲ್ರಿ, ನಾ ಅಲ್ಲಿ ಹೋಗಿದ್ದೆ, ಅಲ್ಲೆಲ್ಲ ಉಪಾಸನ ಮಾಡಿಕೊಂಡು ಬಂದ ಮೇಲೆ ನನ್ನ ದೇಹಪ್ಪ ಆದ್ಮೇಲೆ ನಾನು ಕೈಲಾಸಕ್ಕೆ ಹೋಗಿದ್ದೆ, ವೈಕುಂಠಕ್ಕೆ ಹೋಗಿದ್ದೆ, ಅಲ್ಲಿದ್ದೆ. ಶ್ರೀಮನ್ನಾರಾಯಣನ ನನಗೆ ಉಪದೇಶ ಮಾಡಿದ. ಅದಕ್ಕೆ ಪುರಾಣ ಇತಿಹಾಸದೊಳಗ ತ್ರಿಲೋಕ ಸಂಚಾರಿ ನಾರದನ್ನ ಸಾಕ್ಷಿ ಹೇಳ್ತಾರ, ಅವ್ನು ಹೋಗಿ ಬರ್ತಾನ ಅಂತ ಹೇಳ್ತಾರ. ಭೃಗು ಮಹರ್ಷಿಗಳು ಕೂಡ ವೈಕುಂಠ, ಕೈಲಾಸ, ಬ್ರಹ್ಮಲೋಕ ಎಲ್ಲವನ್ನ ಸಂಚಾರ ಮಾಡ್ತಿದ್ರು ಅಂತ ಹೇಳ್ತಾರ. ನೀವು ಮಾಡಿಲ್ಲೇನ? ನಿತ್ಯ ಕೈಲಾಸಕ್ಕೆ ಹೋಗ್ತೀರಿ, ವೈಕುಂಠಕ್ಕೆ ಹೋಗ್ತೀರಿ, ಬ್ರಹ್ಮಲೋಕಕ್ಕೆ ಹೋಗ್ತೀರಿ. ಯಾರು ಹೋಗಿಲ್ಲ? ನಿಮ್ಮ ಮನೋಕಲ್ಪನೆಯಿಂದ ನೀವೆಲ್ಲ ಲೋಕಾದಿಗಳಿಗೂ ಹೋಗಿ ಬಂದಿರಿ. ನೀವು ಸಂಚಾರಕರ, ನೀವು ನಾರದರ. ಮನವನ್ನ ಆಶ್ರಯಿಸಿಕೊಂಡಿರೋರೆಲ್ಲರೂ ನೋಡ ಅವನ ಕಲ್ಪನೆಯೊಳಗೆ ಕೈಲಾಸಕ್ಕೆ ಹೋಗಿ ಬಂದಂಗಾಗಿರ್ತದ. ನಾ ಕೈಲಾಸ ನೋಡಿ, ಕೈಲಾಸದ ವರ್ಣನೆ ಎಲ್ಲ ಹೇಳ್ತಾನಲ್ಲ, ವೈಕುಂಠದ ವರ್ಣನೆ ಹೇಳ್ತಾನ, ಕೈಲಾಸದ ವರ್ಣನ ನದಿಗಳನ್ನ ಹೇಳ್ತಾನ. ಪುರಾಣ ಇತಿಹಾಸ ಆಧಾರದಿಂದ ಒಡಗೂಡಿ ಎಲ್ಲ ಹೇಳ್ತಾನ. ನೀವು ಅದ್ರ ಬಗ್ಗೆ ಚಿಂತನೆ ಮಾಡಿದವರಲ್ಲ. ನಾ ಆ ಲೋಕಾದಿಗಳನ್ನ ಪ್ರಾಪ್ತ ಮಾಡ್ಕೋಬೇಕಂತ ಉಪಾಸನ ಕ್ರಮನೂ ಪ್ರಾರಂಭ ಮಾಡಿರ್ತೀವಲ್ಲ. ನೀವು ಓದವ್ರ ನಿತ್ಯವೂ ಅದರದ ಚಿಂತನೆಯೊಳಗಿದ್ರ ಕೈಲಾಸದೊಳಗೂ ಇದ್ದಂಗ, ವೈಕುಂಠದೊಳಗೂ ಇದ್ದಂಗ. ಆದ್ರ ಅದಕ್ಕೆ ಫಲ ಮಾತ್ರ ಚಿತ್ತ ಶುದ್ಧಿ ಅಥವಾ ಅಂತಃಕರಣಾದಿಗಳ ಶುದ್ಧಿ ಆಗುತ್ತೆ ವಿನ ನೀವು ಯಾವ್ದಾರ ಉಪಾಸನೆ ಮಾಡ್ರಿ, ಅದರಿಂದ ಚಿತ್ತ ಶುದ್ಧಿ ಆಗ್ತವ. ಅದನ್ನ ಬಿಟ್ಟರೆ ಬೇರೆ ಫಲಾದಿಗಳು ಯಾವುದೊಂದು ಇಲ್ಲದೆ ಅಂತ ಹೇಳಬಹುದು. ಅದ ಹೆಂಗ್ರಿ ನೋಡ್ರಿ, ಯಾವುದೋ ನಮ್ಮನವ್ರ ದೇವಸ್ಥಾನಕ್ಕೆ ಹೋಗಿರ್ತೀವಿ. ಅದ ಅತ್ಯಂತ ಮಹಿಮಾ ಉಳ್ಳಂತ ದೇವಸ್ಥಾನ. ಯಾರು ಏನ್ ಕೇಳ್ತಾರ ಅಂತ ಫಲಗಳನ್ನು ಕೊಡುವಂತ ದೇವತೆ. ಅಲ್ಲಿ ಹೋಗಿ ಕೈ ಮುಗಿದು ನಿಂತಾಗ ಆ ಮಹಿಮೆಯೆಲ್ಲ ನಿಮ್ಮ ಮನುಷ್ಯನೊಳಗ ಆಕಾರ ಆಗಿ ಸತ್ತುಳ್ಳ ದೇವತೆ ಅಂತ ನೀವು ಭಾವನೆ ಮಾಡ್ಕೊತಿರೋ ಅಥವಾ ನಿಮ್ಮ ಎದುರಿಗೆ ಇರುವ ದೇವತೆ ಭಾವನೆ ಮಾಡ್ಕೊತ? ಅದ ಒಬ್ಬ ನಾಸ್ತಿಕ ಬಂದ ಅಂದ್ರೆ ಇದೇನು ಕಲ್ಲು, ಇದು ಕಲಂಕಾರ ಮಾಡಿ ಕುಂದ್ರಿಸಿ ಏನೇನು ಆಭರಣಗಳನ್ನ ಎಷ್ಟು ಹಾಕ್ಯಾರ, ಇದನ್ನ ಎಷ್ಟು ಹಾಕ್ಯಾರ, ಏನು ಮೌಢ್ಯತನ ಇದು ಅಂತ ಅವನ ಭಾವನೆಯೊಳಗ ಅದನ್ನ ಆ ದೃಷ್ಟಿಯೊಳಗ ನೋಡ್ತಾನ. ಅದು ಅವನ ಭಾವನೆ. ನಿಮ್ಮ ಭಾವದೊಳಗ ಅತ್ಯಂತ ಪ್ರಭಾವ ಮಹಿಮೆ ಎಂದೊಡಗೂಡಿರುವಂತಹ ದೇವತೆ ಅಂತ ಸದ್ಭಾವದಿಂದೊಡಗೂಡಿ ನೋಡಿ. ಈಗೆಲ್ಲ ಮಾಡುವ ಕ್ರಿಯಾ ಕಾರ್ಯಗಳು ನಿಮ್ಮ ಮನೋಕಲ್ಪನೆಯೊಳಗನೆ ಇರುತ್ತೆ ವಿನ ಅವ ನಾಸ್ತಿಕ ಇದು ಕಲ್ಲು ಅಂತಂದ್ರೂ ಅದರ ಭಾವನೆ ಆ ದೇವತೆಯಲ್ಲಿ ಆಗೋದಿಲ್ಲ. ಸದ್ಭಾವದಿಂದೊಡಗೂಡಿ ಅತ್ಯಂತ ಮಹಿಮಾ ಶಾಲೆಯಾಗಿರುವಂತಹ ಈ ದೇವತೆ ಅಂತ ನಿಮ್ಮ ಭಾವದೊಳಗಾಗಿರ್ತಕ್ಕಲ್ಲ, ಈ ಭಾವನೆನೂ ಆ ಮೂರ್ತಿಯೊಳಗ ಆಗಿರುವುದಿಲ್ಲ. ಯಾವ್ದಾದ್ರು ಮೂರ್ತಿಯೊಳಗ ಆ ಭಾವನೆಗಳು ಉತ್ಪತ್ತಿಯಾಗಿ ಎಲ್ಲಿಯಾದ್ರೂ ಏನಾದ್ರೂ ನೀವು ಸೃಷ್ಟಿ ಮಾಡಿರುವ ದೇವತೆಗಳು ನಿಮಗ ಆಶೀರ್ವಾದ ಮಾಡ್ಲಿಕ್ಕೆ ಆಗೋದಿಲ್ಲ. ಹೋಗ್ತಾರೆ ಎಲ್ಲ ನೀವು ಸೃಷ್ಟಿ ಮಾಡಿರುವಂತಹ ದೇವತೆಗಳು. ಅಲ್ರಿ, ನಾಸ್ತಿಕವಾದ ಬೋಧ ಮಾಡಿದಂಗೆ ಮಾಡ್ತೀರಲ್ಲ ನೀವು. ಹಾಗೇನಿಲ್ಲ.
ನಿಮ್ಮ ಪರಬ್ರಹ್ಮ ಸ್ವರೂಪ ಬಿಟ್ಟು ಹೋಗುವುದಿಲ್ಲ. ನೀವು ಆತ್ಮ ಸ್ವರೂಪಿಗಳೇ. ಅವು ಉಳಿದದ್ದು ಎಲ್ಲ ನಿಮ್ಮ ಭಾವದೊಳಗಿದ್ರೆ ಮಾತ್ರ ದೇವತೆಗಳವರು. ಇಲ್ಲ ಅಂದ್ರೆ ಅವ್ರಂಗ ದೇವತೆಗಳಾಗ್ತಾರ? ನೀವು ಮಾಡಿರೋವ್ರನ್ನ, ನೀವು ಸೃಷ್ಟಿ ಮಾಡಿರಿ ದೇವತೆಗಳನ್ನ. ನಿಮ್ಮಲ್ಲಿರುವ ಚೈತನ್ಯ ಐತಲ್ಲ, ಆತ್ಮ ಚೈತನ್ಯ, ಅದು ಪರಮ ಪುರುಷಾರ್ಥವನ್ನ ತಂದು ಕೊಡ್ತಕ್ಕ. ಅದಲ್ಲ ಮನುಷ್ಯರ ಸೃಷ್ಟಿ ಮಾಡಿರುವ ದೇವತೆಗಳು ಮನುಷ್ಯರಿಗೆ ಏನು ಪ್ರಯೋಜನ ಮಾಡ್ಯಾವು? ನೀವು ಸೃಷ್ಟಿ ಮಾಡಿದ್ದು. ಅದಕ್ಕೆ ಯಥಾರ್ಥವಾಗಿ ಇಲ್ಲಿ ನಿಮ್ಮ ಭಾವದೊಳಗ ಅದು ಭಗವಂತ ಅಂತಿತ್ತು ಅಂದ್ರೆ ಅದು ಭಗವಂತನಂಗೆ ಕಾಣಿಸ್ತು. ಅವ ನಾಸ್ತಿಕ ಇದೇನು ಕಲ್ಲು ಅಂತ ಅಂದ್ರೆ ಅದು ಕಲ್ಲಾಗೆ ತೋರ್ತು. ಹಂಗಾರ ಇರುವುದಿಲ್ಲೇ ನಿಮ್ಮ ಚೈತನ್ಯ ಸ್ವರೂಪದೊಳಗ ಯಾವ ಭಾವನೆ ಇರುತ್ತದೋ ಆ ರೂಪದೊಳಗ ಅದು ಪ್ರಕಟ ಆಗತ್ತೆ. ನಿಮ್ಮನ್ನು ಬಿಟ್ಟು, ಅದಕ್ಕೆ ತನ್ನ ಬಿಟ್ಟು ದೇವ್ರು ಇಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತ ಗಾದೆನ ಮಾಡ್ಯಾರ. ಇದ್ರ ಮರ್ಮ ಗೊತ್ತಾಗದನ ನಾವ್ ಎಲ್ಲೆಲ್ಲೂ ಹುಡುಕ್ತೇವೆ. ಅದಕ್ಕೆ ಆ ಲೋಕಾದಿಗಳ ಕಲ್ಪನೆ ಬರೀ ನಿಮ್ಮ ಭಾವನಾತ್ಮಕ. ಸತ್ ಮೇಲೆ ಆಗುವ ಗತಿ ಎಂಥ ಗತಿ ಅದು? ಈಗ ಇದ್ದಾಗ ಆನಂದ ಪಡ್ರಿ, ಇದ್ದಾಗ ಆನಂದ ಸ್ವರೂಪದಲ್ಲಿ ಇರ್ರಿ, ಬೇಡ ಅಂದಿಲ್ಲ ಅವರು. ಇದು ಸದ್ಯೋನ್ಮುಕ್ತಿ, ಇಲ್ಲೇ ಮುಕ್ತರಾಗ್ರಿ. ಅಲ್ಲೆಲ್ಲ ಅಲ್ಲೇ ಇಲ್ಲೇ ಅಂತ ಹೇಳುವಾಗ ಕಾಲದ ಕಲ್ಪನೆ ಉಂಟ ಅವನಿಗೆ. ಹೇಳಬೇಕಾದಾಗ ಹಂಗ ಹೇಳ್ತಾನೆ. ಅದಕ್ಕೆ ಯಥಾರ್ಥವಾಗಿ ನೋಡವ್ರು ಹೇಗ ಸಂದೇಹವಾಗಿ ಹೆಂಗ ಪ್ರಶ್ನೆ. ಈಶ್ವರ ನಿದ್ದಾನೆಂಬುದಕ್ಕೆ ಪ್ರಮಾಣವೇನು? ಶರೀರಾದಿಗಳಿಗಿಂತ ಭಿನ್ನವಾದ ಜೀವನೊಬ್ಬನು ಇದ್ದಾನೆಂಬುದಕ್ಕೆ ಆಧಾರವೇನು? ಗುರುವಿನ ವಾಕ್ಯದಿಂದಾಗಲಿ ಶಾಸ್ತ್ರ ವಾಕ್ಯದಿಂದಾಗಲಿ ಇಂತಿಂತ ಸಾಧನಕ್ಕೆ ಸತ್ತ ಮೇಲೆ ಇಂತಿಂತ ಫಲವೇ ಆಗುವುದೆಂದು ನಾವು ಹೇಗೆ ನಂಬಬೇಕು? ಹೇಗೆ ನಂಬಕ್ಕಾಗುತ್ತೆ ಇದನ್ನ? ಇದಕ್ಕೆಲ್ಲದಕ್ಕೂ ಉತ್ತರ ಹೇಳ್ಯಾರ, ಮುಂದೆ ಹೇಳ್ತಾರ. ಆದ್ರೆ ಮತವಾದಿಗಳಲ್ಲಿನ ಭಿನ್ನಾಭಿಪ್ರಾಯಗಳಿರುವುದರಿಂದ ವೇದಾಂತದ ಅಪಾಶ್ಯಕ ನಾವ ಗುರಿ ಏಡಿ ಮಾಡಿಕೊಟ್ಟಂಗ. ತಾನಿಲ್ಲ ಅಂತ ಹೇಳಿಕ್ ಆಗೋದಿಲ್ಲಲ್ಲ. ದೇವತೆಗಳಿಲ್ಲ ಅಂತ ಹೇಳ್ಬೋದು, ನೀವ ಕಲ್ಪಿಸಿ ಅವ್ರನ್ನ ಸೃಷ್ಟಿ ಮಾಡಿರಿ ಅಂತನೂ ಹೇಳ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಎಲ್ಲಿವರೆಗೆ ಈ ಅಂತಃಕರಣಾದಿಗಳದಾವಲ್ಲ, ಇವುಗಳ ಶುದ್ಧೀಕರಣ ಆಗುದಿಲ್ಲ, ಅಲ್ಲಿ ತನಕನೂ ದೇವತತ್ವ ಗೊತ್ತಾಗುದಿಲ್ಲ. ಅಲ್ಲಿ ತನಕನೂ ದೇವತೆಗಳು ಬೇಕು. ಉಪಾಸನೂ ಮಾಡಬೇಕು. ನಿಮ್ಮ ಅಂತಃಕರಣ ಪರಿಪಕ್ವ ಆಗುವ ಪರ್ಯಂತರ ಈ ಸಾಧನೆಗಳು ಬೇಕು. ಸಮಯ ದಮೆ ಷಟ್ ಸಂಪತ್ತಿಯಿಂದೊಡಗೂಡಿ ದೇವತಾ ಆರಾಧನೆ ಮಾಡ್ಕೋಬೆಂದ ಬರಬೇಕು. ಅಂತಃಕರಣ ಶುದ್ಧಿ ಆದ್ಮೇಲೆ ಇರಕ್ರಿ ಅದು. ಮತ್ತು ಅದ್ರಾಗನ ಇದೆ ಹುಡುಗ ಸ್ವಯಂ ಸಿದ್ಧನಾಗಿ ತಾನ ಸ್ಕೂಲ್ಗೆ ಹೋಗುದು ಬರುದು ಮಾಡಕತ್ ಮೇಲೂ ಅವ್ರಪ್ಪ ಆಗ್ಲಿ ಅವರು ಆಗ್ಲಿ ಹೋಗಿ ಕಳಿಸಿ ಬರ್ಬೇಕೇನ? ಅವ್ನು ಹೋಗಿ ಬರ್ತಾನ, ಅಷ್ಟು ದೊಡ್ಡ ಮಾಡ್ಯಾನ. ಕಾಲೇಜ್ಗೆ ಹೋಗೋ ತನಕನೂ ಕಳಿಸೋದು ಬರುದು ಇಟ್ಕೋತೀರ? ಏನಿಲ್ಲಲ್ಲ. ಬಾಲ್ವಾಡಿನೂ ನರ್ಸರಿನೂ ಅವಾಗ ಇದ್ದಾಗ ಮಾತ್ರ ಹೋಗಿ ಹುಡುಗರು ಹೋಗಿ ಬಿಟ್ಟು ಬರೋದು. ಅವ ತಾವ ಹೋಗಿ ಬರುವಂಗಾದ್ರೂ ಬೆನ್ನ ಹತ್ತೀರಿ? ಇಲ್ಲಲ್ಲ. ಹಾಗನೇ ಇದು ಯಾವಾಗ ಅಂತಃಕರಣ ಶುದ್ಧಿ ಆಯ್ತು, ದೇವತೆಗಳು ಅನ್ಯರಲ್ಲ ಅಂತ ಸಿದ್ಧ ಆಗ್ತದೆ.
ನನ್ನ ಆತ್ಮ ಸ್ವರೂಪವೇ ದೇವ ಸ್ವರೂಪ, ಅವನ ಪರಮ ಪುರುಷಾರ್ಥ, ಅವನ ಬ್ರಹ್ಮ ತತ್ವಮಸಿ, ಅದ ನಾನು ಇದ್ದೇನೆ, ಮತ್ತು ಬೇರೆ ಎಲ್ಲೆಲ್ಲಿ ಹುಡುಕುವಂತಿಲ್ಲ ಅಲ್ವಾ. ಈಗ ಅದಕ್ಕೆ ಅನೇಕ ದುಷ್ಪರಿಣಾಮಗಳು ವೇದಾಂತಿಗಳಲ್ಲಿನೂ ಹಾಗದಾವ, ಇಲ್ಲಂತಲ್ಲ. ಮತಕ್ಕೆ ಕಟ್ಟು ಬೀಳೋದು, ನಾಮರೂಪಾದಿಗಳಿಂದ ಒಡಗೂಡಿ ವ್ಯವಹಾರ ಮಾಡೋದು. ವ್ಯವಹಾರದೊಳಗೆ ನಾಮ ರೂಪ ಬಳಸಿ ಏನು ತಪ್ಪಾಗೋದಿಲ್ಲ. ಗುರುವಿನ ಪರಿಚಯ ಶಂಕರಾಚಾರ್ಯರು ಹೇಗೆ ಮಾಡ್ಕೊಂಡ್ರು, ನಾವ್ ಹೇಗ್ ಮಾಡ್ಕೋತೀವಿ? ಅದಕ್ಕೆ ನಮಗ ಗುರುಗಳನ್ನ ಪರಿಚಯ ಮಾಡಿಕೊಳ್ಳೋ ವಿಧಾನನ ಗೊತ್ತಿಲ್ಲ. ಮೊದ್ಲೆ ಅತಿ 100ಕ್ಕೆ 80%, ಒಂದು 20% ಯಾರಾದ್ರೂ ಗೊತ್ತು ಮಾಡ್ಕೊಂಡಿರ್ಬೋದು. ನಾವು ಬರೀ ನಾಮ ರೂಪದಿಂದ ಒಡಗೂಡೆ ಗುರುಗಳನ್ನ ನಿಶ್ಚಯ ಮಾಡ್ಕೊತೀವಿ. ಅದು ಮೂರ್ಖತನ. ಪರಮಾರ್ಥ ತತ್ವ ಯಾಗದ ಆ ರೂಪದಿಂದ ಮಾಡ್ಕೊಳ್ಳೋದಿಲ್ಲ. ಎಲ್ಲಿಯೋ ಒಬ್ಬರಿಬ್ಬರು ಇರ್ತಾರೆ, ಅದೇ 20 ಮಂದಿ ಅಂತ ಹೇಳಿದ್ನ, 100ಕ್ಕೆ 20 ಮಂದಿ ಹಂಗ ಪರಿಚಯ ಮಾಡ್ಕೋತಾರೆ. ನಾಮ ರೂಪಾದಿಗಳಿಂದ ಒಳಗೂಡಿ ಗುರುಗಳ ಶುಶ್ರೂಷೆ ಸೇವಾ ಮಾಡೋದ್ರಿಂದ ಏನು ಫಲ ಸಿಗ್ತದೆ? ತತ್ವವನ್ನ ಆರಾಧನೆ ಮಾಡ್ರಿ, ತತ್ವವನ್ನು ಉಪಾಸನೆ ಮಾಡ್ರಿ, ಅದು ದೊಡ್ಡ ಸೇವೆ, ಗುರುವಿನ ಸೇವೆ. ಅದು ಪರಮಾರ್ಥ ತತ್ವ ತಿಳಿಕಿಲ್ಲೋ 4 ಮಂದಿಗೆ ಬೋಧ ಮಾಡ್ರಿ, ಅದನ್ನ ಯಥಾರ್ಥ. ಅಲ್ಲಿ ಗುರು ಋಣ ಮುಟ್ತತಿ. ಅದನ್ನ ಬಿಟ್ಟು ಗುರುಗಳ ಪೂಜೆ, ಗುರುಗಳ ಪಾದ ಪೂಜೆ ಏನೇನು ಬಾಳ ಅದಾವಲ್ಲ. ಕರ್ಣಪ್ರಸಾದ ಅಂತ ಇರ್ತದ, ಆಗ ಈಗ ಪಾದೋದಕ ಏನೇನು ಐತೆ. ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ, ಅದೆಲ್ಲ ಪರಮ ಪುರುಷಾರ್ಥದೊಳಗೆ ಬರುವಲ್ಲವು. ಅವು ಅಂತಃಕರಣ ಶುದ್ಧಿ ಆಗೋ ತನಕ ಮಾಡಬೇಕು, ಇಲ್ಲಂತಲ್ಲ. ಅದನ್ನ ಧರ್ಮ ಗ್ರಂಥದೊಳಗೆ ಒಪ್ಕೊಂಡಾರ ವೇದಾಂತಿಗಳು. ಎಲ್ಲಾ ಮತದವರು ಒಪ್ಕೊಂಡಾರ, ಅದಕ್ಕೆ ಎಲ್ಲದಕ್ಕೂ ಉತ್ತರ ಕೊಟ್ಟಿಲ್ಲಂತಲ್ಲ, ಎಲ್ಲ ಮತದವರು ಕೊಟ್ಟಾರ. ಅದಕ್ಕೆ ನಮಗ ಪರಮಾರ್ಥ ತತ್ವ ತಿಳಿಬೇಕು ಅಂದ್ರೆ ಏನನ್ನ ಅನುಕರಣೆ ಮಾಡಬೇಕು ಅನ್ನೋದನ್ನ ಶಂಕರರು ಬಹಳ ಮಾರ್ಮಿಕವಾಗಿ ಅದನ್ನು ಹೇಳ್ಕೊಂಡು ಬಂದಾರ. ಆದ್ದರಿಂದ ವೇದಾಂತದಿಂದ ಎಲ್ಲಾ ಮತಗಳಿಗೂ ನೆರವು ಸಿಕ್ಕುವುದೆಂಬುದು ಆಸ್ತಿಕರಿಗೆಲ್ಲ ಸಂತೋಷದಾಯಕವಾಗಿರುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳ್ಕೊಂಡು ಬಂದಾರ ನೋಡ್ರಿ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಅಂದ್ರೆ ಈ ಉಪಾಸನೆಯ ವಾಕ್ಯಗಳ ಬಲದಿಂದಲೇ ಇತರ ವೇದಾಂತಿಗಳ ಈಗ ಭೇದ ಸತ್ತ ಬಳಿಕ ಅಭೇದ ಎಂಬ ವಾದವನ್ನು ಹೂಡುವವರಿಗೆ ಉಪಾಸನಾ ವಾಕ್ಯಗಳೇ ಶರಣು. ಈಗ ಭೇದ ಏನು ಮಾಡಿದ್ರು ಹೋಗುದಿಲ್ರಿ, ಸತ್ತ ಬಳಿಕ ಅಭೇದ ರೂಪದೊಳಗಿರ್ತಾನ. ಏನದಂಗಂದ್ರೆ ಸಮಾಧಾನ ಅಲ್ಲ. ಎಲ್ಲಿನೂ ಭೇದಾನೇ ಇಲ್ಲ. ಯಾವುದೊಂದು ಭೇದ ಮಾಡ್ಕೊಳ್ಳೋದಿಲ್ಲ ನೋಡ್ರಿ. ನಿಮ್ ಇಂದ್ರಿಯಗಳ ಜೊತೆ ಭೇದ ಮಾಡ್ಕೊಳ್ಳೋದಿಲ್ಲ. ಇವ್ಗೆ ಯಾಕೆ ಬೇಕ್ರಿಪ್ಪ ಈ ಕರ್ತೃತ್ವ ಅಥವಾ ಈ ಪ್ರಮಾತೃವಿಗೆ ಅಭಿಮಾನ ಯಾಕಬೇಕು? ನಮ್ಮ ಕಣ್ಣು ನಮಗೆ ಬೇಕಾದವ್ರನ್ನಷ್ಟ ತೋರಿಸ್ತತನ, ನಮಗೆ ಬೇಡಾದವ್ರನ್ನ ತೋರಿಸೋದಿಲ್ಲ. ಎದ್ರಿಗೆ ಯಾವ್ದು ಬರ್ತದ ಎಲ್ಲಾರನ್ನೂ ತೋರಿಸ್ತತ. ಏನಾರು ಭೇದ ಮಾಡೈತನ? ಇವನ ಶತ್ರು ನಮ್ಮ
ಮಾಲಕಗೆ ಇವ ಶತ್ರು, ಅದಕ್ಕೆ ಇವನು ತೋರ್ಸುದು ಬೇಡ ಅಂತ ಏನಾದ್ರು ಕಣ್ಣ ಭೇದ ಮಾಡೈತೇನ? ಅವು ಯಾವ ಇದನ್ನ ಅಭಿಮಾನ, ಅಯ್ಯೋ ಇವ್ಯಾಕ್ ಬೆಟ್ಟ್ಯಾದ, ಇವ ನನ್ನ ಶತ್ರು ಅಂತ ಅಭಿಮಾನಿ ಎಲ್ಲಿ ಆಗತ್ತ? ಕಣ್ಣಿನೊಳಗಾಗುದಿಲ್ಲ, ಮನದೊಳಗಾಗುದಿಲ್ಲ, ಬುದ್ಧಿಯೊಳಗಾಗುದಿಲ್ಲ. ಪ್ರಮಾತೃ ನೋಡೋಣ, ಪ್ರಮಾತೃ ಕರ್ತೃತ್ವ ಭಾವದೊಳಗ ಮಾಡ್ಕೊತಾನೆ. ಯಾಕಂದ್ರೆ ನೋಡ್ರಿ, ಅವುಗಳಲ್ಲಿ ಇಂದ್ರಿಯಗಳನ್ನ ಯಥಾರ್ಥವಾಗಿ ನಮಗ್ ಬಳಸ್ಕೊಳಕ್ ಬಂತು ಅಂದ್ರ ಯಾವ ಭೇದಾದಿಗಳು ಅವುಗಳಲ್ಲಿ ಇಲ್ಲ. ಅವ ಶುದ್ಧ ಅದಾವ. ಕೆಡಿಸಿದ್ದೆ ಯಾರು? ಅವುಗಳಲ್ಲಿ ಭೇದತ್ವವನ್ನು ಉತ್ಪತ್ತಿ ಮಾಡಿದ್ಯಾವುದು? ಕರ್ತೃತ್ವ ಅಂತ ಐತಲ್ಲ, ಆ ಕರ್ತೃತ್ವ ಭಾವದಿಂದೊಡಗೂಡಿ ಎಲ್ಲಾ ಇಂದ್ರಿಯಗಳನ್ನ ಬಳಸಿಕೊಳ್ಳುವ ಕ್ರಿಯಾ ನೀವು ಬೇಕಾದಂಗ ಬಳಸಿಬಿಡ್ರಿ, ಅವು ಇರುವಂಗ ಇರ್ತಾವ. ನಿಮಗಾಗದವ್ರನ್ನು ತೋರಿಸ್ತತಿ, ಆಗದ ಇದ್ದವ್ರನ್ನು ತೋರಿಸ್ತತಿ, ಆಗುವವ್ರನ್ನು ತೋರಿಸ್ತತಿ, ನಿಮ್ಮ ಬಂಧು ಬಳಗನ್ನು ತೋರಿಸ್ತತಿ, ಅದಕ್ಕನ್ನ ನಿಮ್ಮ ಶತ್ರುಗಳನ್ನು ತೋರಿಸ್ತತಿ ಅಲ್ಲ. ಅದೇನಾರ ಭೇದ ಮಾಡೈತೇನ? ಅದನ್ನಾರ ನೋಡಿ ನಮ್ಮ ಕರ್ತೃತ್ವಕ್ಕ ಸಮಾಧಾನ ಹೇಳ್ಕೊಳ್ರಿ. ಕರ್ತೃ ಎಷ್ಟು ಅಹಂಕಾರದಿಂದ ಕೂಡಿಕೊಂಡು ಕರ್ತೃ ನಾನು ನಂದು ಅಂತ ವ್ಯವಹಾರ ಮಾಡ್ತಾನೆ ನೋಡ. ಅದಕ್ಕ ಇಲ್ಲೇ ಭೇದ ನಾಶ ಮಾಡ್ಕೊಂಡ್ರ, ಎಲ್ಲೇ ಇರುವಾಗ ಭೇದ ನಾಶ ಮಾಡ್ಕೊಂಡ್ರ ಅವಾಗ ಇಲ್ಲೇ ಮುಕ್ತನಾಗ್ತಾನೆ. ಸದ್ಯೋನ್ಮುಕ್ತಿ ಈಗ ಎಲ್ಲರನ್ನ ಪ್ರೀತಿ ವಾತ್ಸಲ್ಯದಿಂದ ನೋಡಿದ ಅಂದ್ರೆ, ಎಲ್ಲರನ್ನ ಪ್ರೀತಿ ವಾತ್ಸಲ್ಯದಿಂದ ನೋಡಿದ ಅಂದ್ರೆ ಏನಾರ ಬಂದಿದ್ದೇನ? ಯಾವ ಭೇದಾದಿಗಳು ಇಲ್ಲ ಅಂದ್ರೆ ಅವನ ಪರಮಾತ್ಮ. ಆದ್ದರಿಂದ ಮೂಡುವವರೆಗೆ ಉಪಾಸನಾ ವಾಕ್ಯಗಳೇ ಶರಣು. ಆದರೆ ದ್ವೈತವು ಮಿಥ್ಯೆ ಎಂದು ಹೇಳಿ ಬ್ರಹ್ಮ ಒಂದೇ ಸತ್ಯವೆಂದು ಎಲ್ಲವೂ ನಿಜವಾಗಿ ಅದೇ ಎಂದು ಹೇಳುವ ನಿಸ್ಸಂದಿಗ್ಧವಾದ ಶ್ರುತಿ ವಚನಗಳು ಇವೆ. ಅವು ಅದ್ವಿತೀಯ ಆತ್ಮವಸ್ತುವನ್ನು ತಿಳಿಸುವುದರಲ್ಲಿಯೇ ಪರ್ಯವಸಾನವಾಗಿವೆ. ಈ ವಾಕ್ಯಗಳಿಂದ ಅಬಾಧಿತವಾದ ಅನುಭವ ಉಂಟಾಗುತ್ತದೆ. ಆದ್ದರಿಂದ ಬ್ರಹ್ಮವಸ್ತು ಬೋಧಕ ವಾಕ್ಯಗಳು ಸ್ವತಂತ್ರವೇ ಎಂಬ ಸಿದ್ಧಾಂತವನ್ನು ಮಂಡಿಸಿ ಉಪಾಸನಾವಾದಿಗಳಿಗೂ ಆಧಾರವನ್ನು ಕಲ್ಪಿಸಿಕೊಟ್ಟ ಕೀರ್ತಿಯು ಆಚಾರ್ಯರಿಗೆ ಮಾತ್ರ ಸಲ್ಲತಕ್ಕದ್ದಾಗಿದೆ. ನೋಡ್ರಿ, ಅದಕ್ಕ ಇಲ್ಲೇ ಅದ್ವಿತೀಯ ಆತ್ಮವಸ್ತುವನ್ನು ತಿಳಿಸುವುದರಲ್ಲಿ ಪರ್ಯವಸಾನವಾಗುವುದು. ದ್ವೈತ ಮಿಥ್ಯೆ ಎಂದು ಹೇಳಿ ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಮಹಾವಾಕ್ಯನದ. ಅದು ಬ್ರಹ್ಮ ಸೂತ್ರದೊಳಗ ಹೇಳಿರುವಂತ ಮಹಾವಾಕ್ಯ. ಅದು ಅಲ್ಲೇ ಇರ್ತದೆ, ನಮ್ಮಲ್ಲಿ ಅಳವಡಿಸ್ಕೊಳಕ್ ಆಗುದೇ ಇಲ್ಲಲ್ಲ. ನಮ್ಮ ಸಾಧನೆ ಈ ರೂಪದೊಳಗೆ ಇಟ್ಟುಕೊಂಡಿದೆ. ವಾಕ್ಯಗಳು ವಾಕ್ಯ ರೂಪದೊಳಗನೆ ಇರ್ತಾವೆ ವಿನಃ ನಮ್ಮ ಅನುಭವದೊಳಗೆ ಅವನ್ನ ನಾವು ಕಂಡುಕೊಳ್ಳೋದೇ ಇಲ್ಲ. ಅವನ್ನ ಕಂಡು ಪಾಠ ಮಾಡಿರ್ತೀವಿ, ಯಾವ್ದಾಗ ಹೇಳ್ಕೊತ ಹೋಗ್ತೀವಿ. ಅವು ಅದ್ವಿತೀಯ ಆತ್ಮವಸ್ತುವನ್ನು ತಿಳಿಸುವುದರಲ್ಲಿಯೇ ಪರ್ಯವಸಾನವಾಗಿವೆ. ಆ ವಾಕ್ಯಗಳಿಂದ ಅಬಾಧಿತವಾದ ಅನುಭವ ಉಂಟಾಗುತ್ತದೆ. ಆದ್ದರಿಂದ ಬ್ರಹ್ಮವಸ್ತು ಬೋಧಕ ವಾಕ್ಯಗಳು ಸ್ವತಂತ್ರವೇ ಎಂಬ ಸಿದ್ಧಾಂತವನ್ನು ಮಂಡಿಸಿ ಉಪಾಸನಾವಾದಿಗಳಿಗೂ ಆಧಾರವನ್ನು ಕಲ್ಪಿಸಿಕೊಟ್ಟ ಕೀರ್ತಿಯು ಆಚಾರ್ಯರಿಗೆ ಮಾತ್ರ ಸಲ್ಲತಕ್ಕದ್ದಾಗಿದೆ. ಆಚಾರ್ಯರ ಈ ಉಪಕಾರದಿಂದ ಗುರುವಾಕ್ಯವು ಪ್ರಮಾಣವೆಂಬ ನಂಬಿಕೆಗೂ ಆಧಾರವು ದೊರೆತಂತಾಯಿತು. ಹೀಗೆ ಅನುಭವಾರೂಢವಾದ ತತ್ವವನ್ನು ಉಪದೇಶಿಸಿದ ಶಂಕರ ಭಗವತ್ಪಾದರು ಈಶ್ವರ ಅಭಿನ್ನವಾಗಿರುವುದರಿಂದ ಅವರನ್ನು ಜಗದ್ಗುರುಗಳೆಂದು ಸನ್ಮಾನಿಸುವುದು ಯುಕ್ತವೂ ಉಚಿತವೂ ಆಗಿರುತ್ತದೆ. ಪರಮೇಶ್ವರನು ಆಯಾ ದೇಶ ಕಾಲಗಳಲ್ಲಿರುವ ಜನಾಂಗಗಳಿಗೆ ಅನುಕೂಲಿಸುವಂತೆ ಭಿನ್ನ ಭಿನ್ನ
ಮತಾಚಾರ್ಯರುಗಳನ್ನು ಕಳುಹಿಸಿಕೊಟ್ಟಿರುತ್ತಾನೆ. ಆದರೆ ಆ ಮತಾಚಾರ್ಯರುಗಳಿಗೆ ಕೊಟ್ಟಿರುವ ಗೌರವ ಸ್ಥಾನದ ಮೇಲಿನಿಂದ ಅವರ ವಾಕ್ಯವನ್ನು ನಂಬಿಯೇ ಆಯಾ ಮತದವರು ಗುರು ಉಪದೇಶಿಷ್ಟ ಮಾರ್ಗದಿಂದ ನಡೆಯುತ್ತಿರುತ್ತಾರೆ. ಇಂಥ ಉಪದೇಶಗಳು ಕೆಲವು ತರ್ಕಕ್ಕೆ ಎದುರಾದಾಗ ತಮ್ಮ ಕಾಲ ಮೇಲೆ ತಾವು ನಿಲ್ಲಲಾರದೆ ಅದೃಶ್ಯವಾಗಿರುತ್ತವೆ. ಮತ್ತೆ ಕೆಲವು ಇನ್ನೂ ನಿಂತಿದ್ದರೂ ಅವಕ್ಕೆ ಆಧಾರವೇನೆಂಬುದು ಮತಾನುಯಾಯಿಗಳಿಗೆ ಅದು ತಿಳಿಯುವಂತಿಲ್ಲ. ಆದ್ದರಿಂದ ಸಕಲ ಮತಗಳಲ್ಲಿಯೂ ಇರುವ ಏಕರೂಪವಾಗಿರುವ ಉದಾತ್ತ ಉಪದೇಶಗಳು ಶ್ರದ್ಧಾ ಮಾತ್ರ ಗಮ್ಯವಾಗದೆ ಸರ್ವಸಮ್ಮತವೆಂದು ನೋಡಿ. ಇವರ ಬರೆದದ್ದು ಒಂದು ಸರ್ವಸಮ್ಮತ ಉಪದೇಶ ಅಂತ ಐತಿ. ಎಲ್ಲಾ ಮತದವರನ್ನ ಅವರವರ ಮತಗಳನ್ನ ಅವರ ಅಭಿಪ್ರಾಯದಂತನ ಸಿದ್ಧ ಮಾಡಿ ಅದಕ್ಕೆ ತಮ್ಮ ಪ್ರಮಾಣಗಳನ್ನ ತಮ್ಮ ಸಿದ್ಧಾಂತವನ್ನ ಅಲ್ಲಿ ತಿಳಿಸಿ ಇಂಥದ್ದ ನಿಶ್ಚಿತ ಇಂಥದ್ದ ಅಂತ ಸರ್ವಸಮ್ಮತ ಉಪದೇಶದೊಳಗೆ ಹೇಳ್ಕೊಂಬಂದ. ನನ್ನಲ್ಲಿ ಗ್ರಂಥದ ಸರ್ವಸಮ್ಮತ ಉಪದೇಶ ಬಹಳ ಮಾರ್ಮಿಕವಾಗಿರುವಂತಹದ್ದು. ಅರಿಸ್ಟಾಟಲ್ ಪರದೇಶದ ತತ್ವಜ್ಞಾನಿಗಳನ್ನು ಕೂಡ ಇಲ್ಲಿ ಪರಾಮರ್ಶಿಸಾಳ. ಅದು ಉತ್ಕೃಷ್ಟವಾಗಿರುವಂತಹ ಗ್ರಂಥ. ನಾವೆಲ್ ಟೈಪ್ ಅದ, ಅದೇನೇನು ಹಿಂಗ ಶ್ಲೋಕ ಅದು ಇದು ಏನಿಲ್ಲ. ತರಿಸ್ಕೊಳ್ರಿ, ಬಹಳ ಅನುಕೂಲ ಆಗ್ತದೆ. ಯಥಾರ್ಥವಾಗಿ ಏನೈತಿ ಅಂತ ಯಾವ ಮತದೊಳಗೆ ಏನೇನು ಅಭಿಪ್ರಾಯಗಳು ಎಲ್ಲೆಲ್ಲೇ ಕಲ್ಪನಾ ಮಾಡ್ಕೊಂಡಾರ ಅನ್ನೋದನ್ನು ಹೇಳ್ತಾರೆ. ವಿಶೇಷ ಗ್ರಂಥ ಸರ್ವಸಮ್ಮತ ಉಪದೇಶ. ಇಲ್ಲಿ ಸರ್ವಸಮ್ಮತವೆಂದು ಹೇಳಿಕೊಂಡು ಬಾಳಬೇಕಾದರೆ ಶಾಂಕರ ವೇದಾಂತವನ್ನೇ ಮೊರೆಹೊಕ್ಕು ಬಾಳಬೇಕು. ಹೀಗೆ ಶಂಕರರು ಯಾವ ದೇಶ ಕಾಲಗಳಿಗೂ ಕಟ್ಟು ಬೀಳದೆ ಇರುವ ಸರ್ವಾತ್ಮ ತತ್ವವನ್ನು ಅನುಭವಕ್ಕೆ ಹೊಂದುವಂತೆ ತೋರಿಸಿಕೊಟ್ಟು ಸಕಲ ವೇದಾಂತ ಪ್ರಕ್ರಿಯೆಗಳಿಗೆ ಅಲ್ಲದೆ ಸಕಲ ಮತಗಳಿಗೂ ತತ್ವಜ್ಞಾನದ ಆಧಾರವನ್ನು ಕಲ್ಪಿಸಿಕೊಟ್ಟಿರುತ್ತಾರೆ. ವೇದಾಂತದ ಕಣ್ಣಿನಿಂದ ನೋಡಿದಾಗ ಎಲ್ಲಾ ಮತ ಸಿದ್ಧಾಂತಗಳು ಪುರುಷಾರ್ಥ ಸಾಧಕವಾಗಿರುತ್ತವೆ ಎಂಬುದು ವಿಚಾರಕರಿಗೆ ಮನದಟ್ಟಾಗದೇ ಇರದು. ಹೀಗೆ ಸಾರ್ವತ್ರಿಕವಾದ ಮತಕ್ಕೆ ಆಧಾರವನ್ನೊದಗಿಸುವ ಶಾಂಕರ ವೇದಾಂತವನ್ನು ಎತ್ತಿರುವ ಭಾರತ ಮಾತೆಯ ಧನ್ಯಳು ಎಂಬುದು ತೀರ್ಮಾನವು. ಇದು ಬರೇ ಶಂಕರಾಚಾರ್ಯ ಅನುಯಾಯಿಗಳಿಗಷ್ಟು ಸಂಬಂಧ ಅಲ್ಲ. ಯಾಕಂದ್ರೆ ಇವರ ಅಭಿಪ್ರಾಯ ಎಲ್ಲೋ ಯಾರ್ದಾದ್ರೂ ವೈಯಕ್ತಿಕ ಅನುಭವಕ್ಕೆ ಅನುಸರಿಸಿಕೊಂಡು ಸಿದ್ಧವಾಗಿರುವಂತಹ ಸಿದ್ಧಾಂತ ಅಲ್ಲಿದು. ನಿಮ್ಮಲ್ಲಿ ಇದ್ರು ಒಬ್ಬರಿ ಅಂತಾರ, ಅವರು ಸಾರ್ವತ್ರಿಕ ಅನುಭವ ಇದ್ರು ಒಬ್ಬರಿ ಅಂತಾರ, ನಿಮ್ಮೆಲ್ಲ ಬಿಟ್ಟಾರ ಅದನ್ನ. ಈ ಸಾರ್ವತ್ರಿಕ ಅನುಭವ ಉಳಿದು ಯಾವ ಮತದವರನ್ನು ಅದನ್ನ ಹೇಳಿಲ್ಲ. ಧರ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ವಿಂಗಡಿಸಿ ತಿಳಿಸಿದವರ ಇವರ ಮೊದಲ. ಅದರಿಂದ ಮುಮುಕ್ಷುಗಳಿಗೆ ಎಷ್ಟು ಸುಲಭವಾಗಿ ವಿಂಗಡಿಸಿಕೊಂಡು ಹೋಗ್ಲಿಕ್ಕೆ ಬರ್ತದ, ನಿಲ್ಲಕ್ ಬರ್ತದ ನೋಡ್ರಿ ನೀವು. ಅದು ಸಾರ್ವತ್ರಿಕ ಪರಿಪೂರ್ಣ ಅನುಭವ. ಇದು ಬಹಳ ಪ್ರಾಮುಖ್ಯ. ಇದು ಅವ್ರ ವ್ಯಕ್ತಿಗತ ಅನುಭವ ಇದ್ರ ಅದೇನು ಪ್ರಯೋಜನ ಆಗುವುದಿಲ್ಲ. ಅದು ಎಲ್ಲರಿಗೇನು ಅನ್ವಯಿಸುತ್ತೂ ಇಲ್ಲ. ಅವ್ರವ್ರ ವ್ಯಕ್ತಿಗತವಾಗಿರುವಂತ ಅದನ್ನ ಸಿದ್ಧಾಂತ ಅಂತ ಒಪ್ಕೊಂಡು ಎಷ್ಟು ವರ್ಷ ನಾವು ಅದನ್ನ ಸಿದ್ಧಾಂತ ಅಂತ ಒಪ್ಕೊಂಡು ಬೆನ್ನತ್ತೀವಿ. ಅವ್ರ ವೈಯಕ್ತಿಕ ಅನುಭವ, ವ್ಯಕ್ತಿಗತ ಅನುಭವ ಏನ್ ಮಾಡಕ್ಕಾಗತ್ತೆ? ಅವರವರ ವ್ಯಕ್ತಿಗತ ಅನುಭವವನ್ನು ಅನುಸರಿಸಿಕೊಂಡು ಅದರ ಸಿದ್ಧಾಂತ
ವೇದಾಂತನ ಸರಿ ಅಂತ ಬೆನ್ನ ಹತ್ತಿವಲ್ಲ, ಏನ್ ಮಾಡ್ಲಿಕ್ಕಾಗ. ಆದ್ರೆ ಶಂಕರರ ಕೊಡುಗೆ ಹೇಗದೆ, ಅದು ಸಾರ್ವತ್ರಿಕ ಅನುಭವದೊಳಗೆ ಪರ್ಯವಸನ ಆಗುವಂಗಿದ್ರೆ ಮಾತ್ರ ಒಪ್ಪ್ರಿ, ಇಲ್ಲ ಅಂದ್ರೆ ಅದ ಅನುಭವಕ್ಕೆ ವಿರುದ್ಧ ಅಂತ ಕಿತ್ತು ಹಾಕ್ರಿ ಅಂತ ಧೈರ್ಯವಾಗಿ ತೋರಿಸ್ರಿ, ಅಲ್ಲ ಅಂತ ತೋರಿಸ್ರಿ. ಸಾರ್ವತ್ರಿಕ ಅನುಭವ ಅದು ಯೋಗ್ಯ ಅಲ್ಲ, ಅದು ಯಾವ ಪರಮ ಪುರುಷಾರ್ಥವನ್ನು ಕೊಡುವುದಿಲ್ಲ ಅಂತ ಸಿದ್ಧ ಮಾಡಿ. ಆ ಪರಮ ಪುರುಷಾರ್ಥ ಯಾಕೆ ಕಂಡುಕೋಬೇಕು ಅನ್ನೋದು ಸಾರ್ವತ್ರಿಕ ಪರಿಪೂರ್ಣ ಅನುಭವದಲ್ಲಿ ಪರ್ಯವಸನ ಆಗ್ತೈತಿ ನೋಡಿ, ಅದು ಪರಮ ಪುರುಷಾರ್ಥ. ಅದ ಆತ್ಮತತ್ವ, ಉಳಿದದ್ದು ಯಾವುದೂ ಅಲ್ಲ. ಅವರವರು ವ್ಯಕ್ತಿಗತವಾಗಿರುವಂತಹ ಅನುಭವ ಸಾಧ್ಯ ಆಗತ್ತಾನೆ. ವ್ಯಕ್ತಿಗತ ಅನುಭವ ನಾವು ಸಾಧನೆ ಮಾಡ್ಕೋಬೇಕಾದ್ರೆ, ಈಗ ಗೋರಖನಾಥ ತನ್ನ ಶರೀರವನ್ನ ವಜ್ರಕಾಯವನ್ನಾಗಿ ಮಾಡ್ಕೊಂಡಿದ್ದ. ಅದು ಯಾವ ಖಡ್ಗದಿಂದ ಹೊಡೆದ್ರು ಅವನ ಶರೀರದೊಳಗೆ ನಾಡ್ತಿದ್ದಿಲ್ಲ. ಅವನು ವೈಯಕ್ತಿಕ ಅದೇ ಸಿದ್ಧಾಂತ ಅಂತಿದ್ದ. ಅವನು ಈಗ ಅದೇನೋ ಪುರಾಣ ಇತಿಹಾಸದೊಳಗ ಬಹುಚತುರತೆಯಿಂದ ಹಗಲಿಲ್ಲ ರಾತ್ರಿ ಇಲ್ಲ, ಒಳಗಿಲ್ಲ ಹೊರಗಿಲ್ಲ, ಕತ್ತಿಯಿಂದಲ್ಲ, ಪ್ರಾಣಿಯಿಂದಲ್ಲ, ಪಕ್ಷಿಯಿಂದಲ್ಲ, ಇನ್ನು ಯಾವುದರಿಂದನೂ ನನಗೆ ಮರಣ ಬರಬಾರದು. ದೇವತೆಗಳಿಂದಿಲ್ಲ, ಮನುಷ್ಯರಿಂದಲ್ಲ, ನರನಿಂದಲ್ಲ. ಒಂದು ಹಿರಣ್ಯಕಶ್ಯಪ ಇಷ್ಟು ಚಾಣಾಕ್ಷತನದಿಂದ ಬೇಡ್ಕೊಂಡಿದ್ನಲ್ಲ, ಈಗ ಅದನ್ನೇನವ ನೋಡ್ರಿ, ಸ್ವಲ್ಪ ವಿಚಾರ ಮಾಡಿ. ಅವರವರ ವೈಯಕ್ತಿಕ ಅನುಭವಗಳನ್ನ ವೇದಾಂತಕ್ಕೆ ಎಂದು ಬಳಸ್ಬಾರ್ದು. ಅದು ಪರಮಾರ್ಥ ಸತ್ಯ ಅಲ್ಲ. ಸಾರ್ವತ್ರಿಕ ಅನುಭವದೊಳಗೆ ಎಲ್ಲರ ಅನುಭವದೊಳಗೂ ಹಾಗೆ ಇರ್ಬೇಕು. ಈಗ ನಿದ್ರೆಯೊಳಗ ಅಂತಃಕರಣಾದಿಗಳಾಗಲಿ ಪ್ರಮಾತ್ರ ಆಗಲಿ ಇರುವುದಿಲ್ಲ, ಪ್ರಪಂಚನೂ ಇರುವುದಿಲ್ಲ ಅಂತ ಹೇಳ್ತಾರೆ. ಇದು ಎಲ್ಲರ ಅನುಭವದೊಳಗೂ ಹಾಗಾಯ್ತು. ಇಲ್ರಿ, ನನಗೆ ನಿದ್ದೆ ಹೆಚ್ಚಿದ್ರು ನನ್ನ ಹೆಂಡ್ರು ಮಕ್ಕಳು ಸುತ್ತಮುತ್ತ ಬಂದು ಸದಾವಕಾಲ ಕುಂತ ಇರ್ತಾರ, ನಾ ಏಳು ತನಕನೂ ಕೂತ ಇರ್ತಾರ ಅಂತ ನೆನಪೈತನ ಅಲ್ಲಿ ನಿದ್ರೆಯೊಳಗೆ. ಯಾರಿಗಾಗ್ಯದ? ಇದು ಸಾರ್ವತ್ರಿಕ ಅನುಭವ. ಅದನ್ನ ಅಲ್ಲಗಳದು ಎಂಥ ಮೌಢ್ಯತನ ಬೆಳೆಸ್ಕೊಂಡ್ ಬಂದೀವಿ ನೋಡಿ ನಾವು. ಅದರೊಳಗೆ ಅಜ್ಞಾನ ಇರ್ತೈತಿ, ಅದಕ್ಕೆ ಅಲ್ಲಿ ಏನು ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟಿವಿ. ನಿದ್ರಿ ತಾಮಸ ಗುಣಕ್ಕೆ ಸಂಬಂಧಪಟ್ಟತಿ ಅಂತನೂ ಹೇಳಿದ್ವಿ. ಯತ್ರ ರಜೋಗುಣಿ ಸ್ವಪ್ನ ನೋಡು, ಒಂದೊಂದು ಗುಣ ಒಂದೊಂದು ಇದಕ್ಕೆ ಅಂಟಿಸ್ಬಿಟ್ಟಿವಿ. ರಜೋಗುಣ, ಸತ್ವಗುಣ, ಸ್ವಪ್ನಕ್ಕೂ ಸತ್ವಗುಣ ಇಷ್ಟು ಮಾರ್ಮಿಕವಾಗಿ ಜೋಡಿಸ್ಕೊಂಡು ಬಂದಿವಿ. ಇದಕ್ಕೆ ತಮೋಗುಣ, ನಿದ್ರಿ. ವ್ಯವಹಾರದ ಅಪೇಕ್ಷೆ ಇಟ್ಟುಕೊಂಡನ ವ್ಯವಹಾರ ಮಾಡಿದ್ವಿ ವಿನಃ ನೋಡಲಿ ಅಲ್ಲಿ ಏನ್ ಮಾಡಕ್ ಬರ್ತೈತಿ, ಏನೇನು ಕೆಲಸ ಮಾಡಕ್ ಬರ್ತೈತೆ ನಿದ್ರಿಯೊಳಗ? ಏನು ಇಲ್ಲ. ಅದಕ್ಕೆ ಅದು ಅಜ್ಞಾನ ರೂಪದಿಂದ ಐತಿ ಅಂತ ಹೇಳ್ಬೇಕು. ಅನುಭವ ಹಂಗಿರ್ಬೇಕಲ್ಲ. ಅಲ್ಲಿ ತಿಳಿಯಾಕ ಇಂದ್ರಿಯಗಳು ಅಂತಃಕರಣಾದಿಗಳು ಇಲ್ಲ, ಅಲ್ಲಿ ಏನು ವ್ಯವಹಾರ ಇಲ್ಲ, ಅದು ಅಜ್ಞಾನ ರೂಪದಿಂದ ಕೂಡ್ಕೊಂಡೈತಿ. ಎಷ್ಟು ಚೆನ್ನಾಗಿ ಒಪ್ಕೊಂಡ್ಬಿಟ್ಟಿವಲ್ಲ ನಾವು ಅದನ್ನ. ಅಲ್ಲಿ ಅಜ್ಞಾನ ಐತಿ ಅಂತ. ಅಲ್ಲಿ ಅಜ್ಞಾನ ಐತಿ ಅಂತ ಯಾವುದರಿಂದ ಗೊತ್ತಾಯ್ತು? ಸಾರ್ವತ್ರಿಕ ಪರಿಪೂರ್ಣ ಅನುಭವ ಎಷ್ಟೊಂದು ಯಥಾರ್ಥ ಜ್ಞಾನ ಉತ್ಪತ್ತಿ ಮಾಡಿಕೊಡು. ಅಲ್ಲಿ ಅಜ್ಞಾನ ಐತಿ ಅಂತ ಯಾವುದರಿಂದ ಗೊತ್ತಾಗ್ತ ನಮಗಲ್ಲಿ? ಅಂತಃಕರಣ ಇಲ್ಲ ಅಂತ ನಿಮ್ಮ ಒಪ್ಕೊಂಡಿರಿ, ಅಲ್ಲಿ ಮನಬುದ್ಧಿಯಾದಿಗಳಿಲ್ಲ ಅಂತೇಳಿ. ಹಂಗಾರೆ ಅದು ಅಜ್ಞಾನದಿಂದ ಕೂಡ್ಕೊಂಡೈತಿ ಅಂತ ಯಾವುದರಿಂದ ನಿರ್ಣಯ ಮಾಡಿದ್ರಿ? ಹೇಳ್ತಾರ ಅವರು. ಸಾರ್ವತ್ರಿಕ ಪರಿಪೂರ್ಣ ಅನುಭವ ಆಗಿರುತ್ತೆ. ಅಲ್ಲಿ ತಾನಾಗಿ ಇದ್ದುಕೊಂಡಾನ.
ಅದನ್ನ ಬಿಟ್ರೆ ಮತ್ತೆ ಅಲ್ಲಿ ಏನು ಬೇರೆ ಇಲ್ಲ. ಅದಕ್ಕೆ ಉತ್ತರ ಹೇಳ್ರಿ. ಅಲ್ಲಿ ಅಜ್ಞಾನ ರೂಪದಿಂದ ಕೂಡ್ಕೊಂಡೈತಿ ಅಂತ ಅದಕ್ಕೆ ಉತ್ತರ ಹೇಳ್ರಿ. ಯಾವುದರಿಂದ ತಿಳಿದ್ರಿ? ತಿಳಿಬೇಕಾದ್ರಲ್ಲಿ ಜ್ಞಾನ ಇರ್ಬೇಕಲ್ಲ. ಅದಕ್ಕೆ ಸಾರ್ವತ್ರಿಕ ಅನುಭವಕ್ಕನುಸರಿಸಿಕೊಂಡು ಮತ್ತು ಸಾರ್ವತ್ರಿಕ ಪರಿಪೂರ್ಣ ಅನುಭವವನ್ನ ವೇದಾಂತದೊಳಗೆ ಅಳವಡಿಸಿಕೊಂಡು ಪರಮ ಪುರುಷಾರ್ಥವನ್ನ ತಂದು ಕೊಟ್ಟಂತ ಮಹಾತ್ಮೀಯರು ಆಚಾರ್ಯರಿನ ಆ ಯೋಗ್ಯತೆ ಸಲ್ಲುತ್ತೆ, ಉಳಿದವ್ರಿಗೆ ಸಲ್ಲುವುದಿಲ್ಲ ಅಂತಾನೆ ಹೇಳ. ಧರ್ಮ ಜಿಜ್ಞಾಸ ಇದು ನೋಡಲ್ಲಿ ಖರೆ ಹೇಳ್ರಿ, ಧರ್ಮ ಜಿಜ್ಞಾಸದ ವಿಂಗಡಣೆ ನಾವು ಮಾಡ್ಕೊಂಡದ್ದು ಈ ಶಾಸ್ತ್ರದಾಗನ. ನಾನು ನೋಡೇನೆ, ನನ್ನ ಎಲ್ಲಾ ಶಾಸ್ತ್ರಗಳನ್ನು ಸ್ವಲ್ಪ ನೋಡ್ಕೊಂಡು ಬಂದೇನ. ಮತ್ತೆ ಅವ್ರ ಬಾಯಿಂದ ಕೇಳಿನೂ ಕೇಳಿ. ಧರ್ಮ ಜಿಜ್ಞಾಸ ಬೇರೆ ಬ್ರಹ್ಮ ಜಿಜ್ಞಾಸ ಬೇರೆ ಅಂತ ತಿಳಿಸಿಕೊಟ್ಟವ್ರು ಶಂಕರಾಚಾರ್ಯರ ಮತದವರಷ್ಟ. ನೀವು ಕಂಡಿದ್ರೆ ಯಾರು ಅದನ್ನು ಬೋಧ ಮಾಡಿದ್ರೆ ಏನು ಒಪ್ಕೊಳ್ರಿ, ನಾವೇನು ಬೇಡ ಅಂದಿಲ್ಲ. ನೀವು ಕೇಳಿಲ್ರಿ, ನಾವು ಕೇಳಿವಿ ಎಂದೂ ಅಂತ ಹೇಳ್ರಿ, ಪ್ರಮಾಣ ಕೊಟ್ಟು. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ತತ್ವೋಪದೇಶ ಮಾಡ್ಬೇಕಾದ್ರೆ ಸಾರ್ವತ್ರಿಕ ಪರಿಪೂರ್ಣ ಅನುಭವ ಶಂಕರರ ಹೆಚ್ಚುಗಾರಿಕೆ ಆಗಿದೆ. ಬರೀ ಧರ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸೆಯನ್ನಷ್ಟೇ ವಿಂಗಡಣೆ ಮಾಡಿಲ್ಲ ಅವರು, ಇನ್ನೂ ಅನೇಕ ಇನ್ನೂ ಹೇಳ್ತಾರೆ. ಎತ್ತರದ ನಾನ ಕನಸಿಗೆ ಹೋಗ್ತಾನ, ಅಲ್ಲಿ ಕನಸನ್ನು ಅನುಭವ ಮಾಡ್ತಾನ. ಇವೆರಡೂ ಬೇಡಪ್ಪ ಅಂದ್ರೆ ಹೋಗಿ ನಿದ್ರಿ ಒಳಗಿರ್ತಾನ. ಅದಕ್ಕೆ ಎತ್ತರಕ್ಕೆ ಬಂದ ಮೇಲೆ ನನಗೆ ಕನಸಾತು ಅಂತ ನೆನಪಾತು ಅಂತ ಹೇಳ್ತಾನ. ಇದು 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 ಸರಿನಾ? ನೋಡ್ರಿ, ಆಗದಲ್ಲಿ ಅನುಭವ ನೋಡ್ಕೊಳ್ರಿ. ಸುಮ್ಮನೆ ಆಗ ವೇದಾಂತ ನಾನು ವೇದಾಂತಿ ಅಂತ ಹೇಳ್ಕೊಳ್ಳೋದ್ರಾಗ ಪ್ರಯೋಜನ ಇಲ್ಲ. ಎತ್ತರದ ಪ್ರಮಾತೃ ಕನಸಿಗೆ ಹೋಗಿದ್ದ ಅಂದ್ರೆ ಅಲ್ಲಿ ಮತ್ತೆ ಹೇಳ್ತಾರ ಅವರು, ಎತ್ತರದ ಪ್ರಮಾತೃನ ಕನಸಿಗೆ ಹೋಗ್ತಾನ, ಕನಸನ್ನು ಅನುಭವ ಮಾಡ್ತಾನ, ಆಮೇಲೆ ನಿದ್ರಿಗೆ ಬರ್ತಾನ, ನಿದ್ರಿ ಅನುಭವ ಮಾಡ್ತಾನ, ಮತ್ತೆ ಒಳ್ಳೆ ಎತ್ತರಕ್ಕೆ ಬರ್ತಾನ. ಅದಕ್ಕೆ ಮೂರು ಅವಸ್ಥೆಗಳ ಸ್ಮೃತಿ ಅವಾಗಿರ್ತದ. ಒಪ್ಪ ಮಾತು ಅವ್ರು ಹೇಳಿದ್ದು. ಎತ್ತರ ಪ್ರಮಾತೃ ಕನಸಿಗೆ ಹೋದಾಗ, ಓ ನಾ ಈಗ ಕನಸಿಗೆ ಬಂದೇನಿ, ಎತ್ತರ ನಂದು ಅಲ್ಲಿ ಐತಿ ಅಂತ ಅವಾಗ ಸ್ಮೃತಿ ಯಾಕಾಗ್ಲಿಲ್ಲ? ಅಥವಾ ನಾ ಈಗ ನಿದ್ರಿ ಒಳಗಿದ್ದೇನಿ, ಎತ್ತರ ಸ್ವಪ್ನಾದಿಗಳು ಬೇರೆ ಅದಾವ ಅಂತ ನಿದ್ರಿ ಮಾಡುವಾಗ ಅನುಭವಕ್ಕೆ ಯಾಕೆ ಬರಲಿಲ್ಲ? ಇದ ಪ್ರಮಾತೃನು ಹೋಗಿದ್ರೆ ನಾನೀಗ ಧಾರವಾಡ ಬಿಟ್ಟು ಮರಬ ಬಿಟ್ಟು ಮರಕುಂಬಿಗೆ ಬಂದೇನಿ ಅಂತ ಇಟ್ಕೊಳ್ರಿ. ನನಗ ಧಾರವಾಡ ಬಿಟ್ಟದ್ದು ನೆನಪಿರ್ತದ. ಯಾಕಂದ್ರೆ ಒಬ್ಬನ ಸಮಾನ ದೇಶ, ಸಮಾನ ಕಾಲ, ಸಮಾನವಾದ ಇಂದ್ರಿಯ, ಸಮಾನವಾದ ಪ್ರಮಾತೃ ಅದಾನಲ್ಲಿ. ಇಲ್ಲಿ ಇವನ ಮಾಡ್ಯಾನ, ಧಾರವಾಡದಿಂದ ಮರಬಕ್ಕೆ ಹೋಗ್ಯಾನ, ಮರಬದಾಗ 4 ದಿನ ಇದ್ದಾನ, ಮತ್ತ ಮರಕುಂಬಿಗೆ ಬಂದ. ಅಲ್ಲೆಲ್ಲಿ ಆಶ್ರಮಗಳು ಇರೋದ್ರಿಂದ ಅವನ ಸಂಚಾರದೊಳಗೆ ಅವ್ನು ಗೊತ್ತದ, ನಾ ಅಲ್ಲಿಂದ ಇಷ್ಟನೇ ತಾರೀಕಿಗೆ ಮರಬಕ್ಕೆ ಹೋದೆ, ಮರದಿಂದ ಈಗ ಬಂದೆ. ಹಾಗಿದ್ರೆ ಪ್ರಮಾತ್ರನ ಸ್ವಪ್ನ ನಿದ್ರಿಗಳ ಅನುಭವವನ್ನು ಮಾಡಿದ್ರೆ ಇವ್ಗೆ ಯಾಕೆ ಗೊತ್ತಾಗ್ಲಿಲ್ಲ? ಎಂಥ ಮಹತ್ವಪೂರ್ಣವಾಗಿರುವಂತಹ ವಿಷಯಾದಿಗಳನ್ನ ಅನುಭವಕ್ಕನುಸರಿಸಿಕೊಂಡು ಶಂಕರಾಚಾರ್ಯರು ಹೇಳಿದ್ರೊಳಗ ಎಷ್ಟು ಸತ್ಯಾಂಶದ. ಅಲ್ಲಿ ಅದಕ್ಕೆ ನಿವ್ವಳ ತತ್ವದಿಂದ ಕೂಡ್ಕೊಂಡತಿ, ಅದಕ್ಕೆ ಹೇಳಕ್ ಬರುದಿಲ್ಲ. ಅದಕ್ಕೊಂದು ದೃಷ್ಟಾಂತನೂ ಕೊಡ್ತಾರ. ಏನಂತ, ನೀರಾಗ ಮುಳುಗ್ಯಾನ, ಕೊಡ ಸಿಕ್ಕೈತಿ, ಆದ್ರೆ ಹೊರಗೆ ಮ್ಯಾಲ ಇದ್ದವ್ರಿಗೆ ಹೇಳಕ್ ಬಂದಿಲ್ಲ.
ಒಪ್ಪೋಣ ಅದನ್ನ, ಅವ್ರ ದೃಷ್ಟಾಂತ ಒಪ್ಪೋಣ. ಕೊಡ ಸಿಕ್ಕಿದ್ದ ಅವಂಗಂತೂ ಗೊತ್ತಾಗ್ಯದಲ್ಲ. ಆಗ ಈ ಪರಮಾತ್ರು ಕನಸನ್ನು ಅನುಭವಿಸುವಾಗ ಇದು ನಾನು ಕನಸನ್ನು ಅನುಭವಿಸಕತ್ತೀನಿ ಅನ್ನೋದು ಅವಂಗಾರ ಗೊತ್ತಾಗ್ಬೇಕಲ್ಲ. ಗೊತ್ತಾಗ್ಯದ ನಮ್ಗಲ್ಲಿ. ಪರಮಾರ್ಥ ಚಿಂತಾಮಣಿ ಒಳಗ ಇದ್ರ ಕೊಡುಗೆ ಅಪಾರವಾಗಿ ಶಂಕರರು ಇಲ್ಲಿ ತನಕ ಹೇಳ್ಕೊಂಡ್ ಬಂದಾರ. ಅವತಾತ್ರಗಳ ಪ್ರಕ್ರಿಯೆ ಇಟ್ಟುಕೊಂಡು ಸಾರ್ವತ್ರಿಕ ಪರಿಪೂರ್ಣಾನುಭವ ಯಾಗನು ಇರ್ತೈತಿ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಂಡ್ ಬಂದಾರ ಇಲ್ಲಿ ಪರ್ಯಂತ. ಅದಕ್ಕ ಇನ್ನ ನಾಳಿನ ದಿವಸ ಮತಗಳು ತತ್ವ ಉಪದೇಶವು, ಮತ ಅಂದ್ರೆ ಏನು ಅನ್ನುವಂತ ವಿಚಾರದ ವಿವೇಕದ, ಅದಕ್ಕೆ ಯಥಾರ್ಥವಾಗಿ ಶಂಕರರ ಅಭಿಪ್ರಾಯ ಸಾರ್ವತ್ರಿಕ ಪರಿಪೂರ್ಣಾನುಭವದಿಂದ ಕೂಡಿಕೊಂಡಿರೋಣಗಳಿಂದ ಅದು ಸರ್ವಸಮ್ಮತವಾಗಿ ಇದ್ದುಕೊಂಡಿದೆ. ಅದರಲ್ಲಿ ಯಾವ ವಿಕ್ಷೇಪಗಳು ಉಳ್ಕೊಳ್ಳೋದಿಲ್ಲ. ಅವಸ್ಥಾತ್ರಯಗಳನ್ನ ಒಂದನ್ನು ಅನುಸರಿಸಿದ್ರೆ ಸಾಕು. ಅವ್ರ ಪದ್ಧತಿ ಪ್ರಕಾರ ಪರಮಾರ್ಥ ತತ್ವದೊಳಗೆ ನಿಂತು ಬಿಡ್ತೇವೆ ನಾವು. ಅವಸ್ಥಾತ್ರಯಗಳು ಇನ್ನೂ ಅನೇಕ ಪ್ರಕ್ರಿಯೆಗಳುಂಟು ನೋಡು. ಅನ್ವಯ, ವ್ಯತಿರೇಕ, ಅನೇಕ ಪ್ರಕ್ರಿಯೆಗಳದವ. ಯಾವ್ದನ್ನ ಅನ್ವಯ ಮಾಡ್ಕೋಬೇಕು, ಯಾವ್ದನ್ನ ವ್ಯತಿರೇಕ ಮಾಡ್ಕೋಬೇಕು ಅನ್ನೋದು ಎಷ್ಟು ಸುಂದರವಾಗಿ ಹೇಳ್ಕೊತ ಬಂದ. ನಮಗದನ್ನೆಲ್ಲ ನೋಡಿ ಹೌದಪ್ಪ ಯಥಾರ್ಥವಾಗಿರುವಂತಹ ತತ್ವವನ್ನು ಬೋಧ ಮಾಡ್ಯಾರ ಅಂತ ನಾನು ಇದಕ್ಕೆ ಮಾರ್ಬೋದ್ವಿ. ನಾನು ಅಧ್ಯಯನ ಮಾಡಿದ್ದೆ ಮೊದಲು, ಇಲ್ಲ ಅಂತಲ್ಲ, 3 ವರ್ಷ. ಅದು ಯಥಾರ್ಥಿ ಏನು ಅಂತ ತಿಳಿದ ಮೇಲೆ ನೋಡೋದೇನು ಕಾಲ ಅಥವಾ ನಮ್ಮ ಭಾಗ್ಯ ಅನ್ಬೋದು. ಅದಕ್ಕೆ ಶಂಕರರನ್ನ ಅಥವಾ ಅವರ ಅಭಿಪ್ರಾಯಗಳನ್ನ, ಅವರ ಮತಗಳನ್ನ ತೆಗೆದುಹಾಕುವುದಷ್ಟು ಸುಲಭ ಏನಲ್ಲ. ಪ್ರಮಾಣಕ್ಕನುಸರಿಸಿಕೊಂಡು ಅವರು ಯಥಾರ್ಥವಾಗಿ ಅಲ್ಲೇ ಬೋಧ ಮಾಡಿದ್ದರಿಂದ ನಿಮ್ಮೆಲ್ಲರಿಗೂ ಅಂತ ಸಾರ್ವತ್ರಿಕ ಪರಿಪೂರ್ಣಾನುಭವದೊಳಗೆ ನಿಂತು ಪರಮಾರ್ಥ ತತ್ವವನ್ನು ಕಾಣುವ ಯೋಗ್ಯತೆ ಆ ದಯಾಗಣನಾದಂತಹ ಪರಮಾತ್ಮ ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳಿ ಈ 4 ವಾಕ್ಪುಷ್ಪಾದಿಗಳನ್ನು ಶತಗುರು ಚರಣ ತರ್ಪಿಸಿ ಇವತ್ತಿನ ಉಪನ್ಯಾಸ